ದೇವರಲ್ಲಿ ವಿಶ್ವಾಸ ಇದ್ದವರು ಮನುಷ್ಯನ ನಂಬಕ್ಕೆ ಹೋಗಲ್ಲ, ಮನುಷ್ಯನ ಪ್ರೀತಿ ಮಾಡ್ತೀವಿ. ದೇವರಲ್ಲಿ ವಿಶ್ವಾಸ ಇಲ್ಲದೆ ಇದ್ದವನು ಮನುಷ್ಯನ ನಂಬ್ತೀವಿ, ಮೋಸ ಹೋಗ್ತೀವಿ. ದೇವರಲ್ಲಿ ವಿಶ್ವಾಸ ಇದ್ದವನು ಮನುಷ್ಯರನ್ನ ನಂಬಲ್ಲ, ಅವನ ನಂಬಿಕೆ ಮನುಷ್ಯನಲ್ಲಿ ಇಡಲ್ಲ. ಯಾರಲ್ಲಿ ಇಡ್ತೀವಿ? ದೇವರಲ್ಲಿ ಇಡ್ತೀವಿ, ಮನುಷ್ಯರನ್ನ ಪ್ರೀತಿಸ್ತೀವಿ ಅಷ್ಟೇ. ಮನುಷ್ಯನ ಪ್ರೀತಿಸಿದ್ರೆ ಪ್ರಾಬ್ಲಮ್ ಇಲ್ಲ, ನಂಬಿದ್ರೆ ಪ್ರಾಬ್ಲಮ್. ಮನುಷ್ಯನ ಪ್ರೀತಿ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ, ನಂಬಿಕೆ ಇಟ್ಟರೆ ಪ್ರಾಬ್ಲಮ್. ಯಾಕೆ ಅಂದರೆ ನಂಬಿಕೆಗೆ ಅರ್ಹರಾದವರು ಈ ಪ್ರಪಂಚದಲ್ಲಿ ಮನುಷ್ಯ ಯಾರೂ ಇಲ್ಲ. There is only one is faithful and his name is Jesus Christ, Holy Spirit, God. ಅದರಿಂದನೇ ನಾವು ದೇವರನ್ನ ನಂಬಿ ದೇವರನ್ನ ಆಶ್ರಯಿಸಿ ಬದುಕಬೇಕು ಅಂತ ನಮಗೆ ಬೈಬಲ್ ಹೇಳುತ್ತೆ. ಎಷ್ಟೊಂದು ಪ್ರೀತಿ ಸಿಗ್ತಾ ಇತ್ತೋ, ಆದರಣೆ ಸಿಗ್ತಾ ಇತ್ತೋ, ಒಳಿತು ಸಂಭವಿಸ್ತಾ ಇತ್ತೋ, ಅದಕ್ಕಿಂತನೂ ಎಷ್ಟೋ ಹೆಚ್ಚಾಗಿ ಒಳ್ಳೆಯದನ್ನು ಅನುಭವಿಸ್ಲಿಕ್ಕೆ, ಪ್ರೀತಿಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂದರೆ ದೇವರು ಸೃಷ್ಟಿಕರ್ತರು, ಯೇಸು ಕ್ರಿಸ್ತರು ಸೃಷ್ಟಿಕರ್ತ ದೇವರು, ರಕ್ಷಕ ದೇವರು. ವಾಕ್ಯ ಹೇಳುವ ಹಾಗೆ, ಹೆತ್ತ ತಾಯಿ ನಿನ್ನನ್ನು ಮರೆತರೂ ನಾನು ನಿನ್ನನ್ನು ಮರೆಯೋದಿಲ್ಲ, ತಂದೆ ನಿನ್ನನ್ನು ತೊರೆದರೂ ನಾನು ನಿನ್ನನ್ನು ತೊರೆಯೋದಿಲ್ಲ ಅಂತ ದೇವರು ಹೇಳ್ತಾರೆ. ಯಾಕೆಂದರೆ ಆ ರೀತಿ ಒಂದು ವಾಗ್ದಾನ ಮಾಡಿದ್ದು ಅವರೊಬ್ಬರೇನೆ. ಯಾವುದೇ ತಂದೆ ತಾಯಿ ಆಗಲಿ, ಫ್ರೆಂಡ್ಸ್ ಆಗಲಿ, ನಾ ಕೊನೆ ತನಕ ಜೊತೇಲಿ ಇರ್ತೀನಿ ಅಂದರೂ ಕೂಡ ಏನಾಗುತ್ತೋ ಗೊತ್ತಿಲ್ಲ, ರಾತ್ರಿ ಮಲಗಿ ಬೆಳಗ್ಗೆ ಏಳೋ ಅಷ್ಟೊತ್ತಿಗೆ. ಆದರೆ ಒಬ್ಬರು ಮಾತ್ರ ವಾಗ್ದಾನ ಮಾಡಿದ್ದಾರೆ, ಹೆದರಬೇಡಿ, ಈಗೋ ಯುಗದ ಸಮಾಪ್ತಿಯವರೆಗೂ ಸದಾಕಾಲ ನಾನು ನಿಮ್ಮ ಸಂಗಡ ಇರ್ತೀನಿ ಅಂತ. ಹಾಗೆ ಹೇಳಿದ್ದು ಒಬ್ಬರೇನೆ, ಅದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರು. ಆದರೆ ಯೇಸು ಕಣ್ಣಿಗೆ ಕಾಣುವ ಹಾಗೆ ಇರೋದಿಲ್ಲ, ಕಣ್ಣಿಗೆ ಕಾಣುವ ಹಾಗೆ ಖಂಡಿತವಾಗ್ಲೂ ಯೇಸು ಸ್ವಾಮಿ ಇರೋದಿಲ್ಲ. ಆದರೆ ನಮ್ಮ ಮನೋನೇತ್ರಗಳು, ನಮ್ಮ ಹೃದಯದ ಕಣ್ಣು ತೆರೆಯಲ್ಪಟ್ಟಾಗ ಯೇಸು ನಮ್ಮ ಜೊತೆಗೆ ಇರೋದಾಗಿ ನಮಗೆ ನೋಡ್ಲಿಕ್ಕಾಗುತ್ತೆ. ವಿಶ್ವಾಸ ಇಲ್ಲದೆ ಖಂಡಿತವಾಗ್ಲೂ ನಮಗೆ ದೇವರು ನಮ್ಮೊಂದಿಗೆ ಇದ್ದಾರೆ ಅನ್ನೋದನ್ನು ಗುರುತಿಸ್ಲಿಕ್ಕೆ ಆಗೋದಿಲ್ಲ. ದೇವರು ನಮ್ಮ ಜೊತೆಗಿದ್ದಾರೆ ಅಂತ ಗುರುತಿಸ್ಲಿಕ್ಕೆ ಆಗೋದು ಯಾವ ಥರ ಅಂದರೆ, ನಮ್ಮ ಕಣ್ಣು ಓಪನ್ ಆದಾಗ, ನಮ್ಮ ಮನೋನೇತ್ರ ಓಪನ್ ಆದಾಗ. ನಾವು ಚರ್ಚಿಗೆ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಕ್ಯಾಂಡಲ್ ಅಂಟಿಸ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ನಮಗೆ ದೇವರು ಇದಾರ ಅಲ್ಲಿ ಅಂತ ಗುರುತಿಸ್ಲಿಕ್ಕೆ ಆಗಬೇಕಾದ್ರೆ ಕಣ್ಣು ಓಪನ್ ಆಗಬೇಕು, ನಮ್ಮ ಮನೋನೇತ್ರ ಓಪನ್ ಇರಬೇಕು. ಇಲ್ಲ ಅಂದರೆ ನಾವು ಸುಮ್ಮನೆ ಒಂದು ಭ್ರಮೆಯಲ್ಲಿ ಎಲ್ಲ ಮಾಡ್ಕೊಂಡು ಬರಬೇಕಾಗತ್ತೆ. ನಿಜವಾಗ್ಲೂ ದೇವ್ರನ್ನ ನೋಡ್ಲಿಕ್ಕೆ ಆಗುತ್ತಾ ಕೇಳಿದರೆ, ನಿಜವಾಗ್ಲೂ ಕಣ್ಣಿದ್ದವನಿಗೆ, ದೃಷ್ಟಿ ಇದ್ದವನಿಗೆ ಮನುಷ್ಯನ ನೋಡ್ಲಿಕ್ಕೆ ಆಗುತ್ತಾ? ಎದುರುಗಡೆ ಇರೋ ಮನುಷ್ಯನ ನೋಡ್ಲಿಕ್ಕೆ ಆಗುತ್ತಾ? ದೃಷ್ಟಿ ಇದ್ದರೆ, ಕಣ್ಣಿದ್ದು ದೃಷ್ಟಿ ಇದ್ದರೆ ನಮ್ಮ ಮುಂದೆ ಮನುಷ್ಯ ಇದ್ದಾಗ ಆ ಮನುಷ್ಯನ ನೋಡ್ಲಿಕ್ಕೆ ಆಗುತ್ತಾ? ಆಗುತ್ತೆ. ಅದಕ್ಕಿಂತನೂ ಎಷ್ಟೋ ಹೆಚ್ಚಾಗಿ ನಮ್ಮ ಮನೋದೃಷ್ಟಿ, ನಮ್ಮ ಹೃದಯದ ಕಣ್ಣು ಓಪನ್ ಆಗಿದ್ದರೆ ಖಂಡಿತವಾಗಲೂ ದೇವ್ರನ್ನ ನೋಡ್ಲಿಕ್ಕೆ ಆಗುತ್ತೆ. ಅದು ಕೇವಲ ಚರ್ಚ್ ಒಳಗಡೆ ಮಾತ್ರ ಅಲ್ಲ, ಕಷ್ಟದ ಟೈಮಲ್ಲಿ ಮಾತ್ರ ಅಲ್ಲ, ಅಪರೂಪಕ್ಕೆ ಮಾತ್ರ ಅಲ್ಲ. ಇಮ್ಯಾನ್ಯುವೆಲ್ ಅಂದ್ರೆ ಅರ್ಥ ದೇವರು ಸದಾಕಾಲ ನಮ್ಮೊಂದಿಗೆ ಅಂತ. ಸದಾಕಾಲ ದೇವರನ್ನ ನೋಡ್ಲಿಕ್ಕಾಗುತ್ತೆ, ಯೇಸುವನ್ನು ನೋಡ್ಲಿಕ್ಕಾಗುತ್ತೆ. ನಿಜವಾದ ಕ್ರೈಸ್ತ ಜೀವನ ಅಂದರೆ, ಅಥವಾ ನಿಜವಾದ ವಿಶ್ವಾಸದ ಜೀವನ ಅಂದರೆ, ಯೇಸು ಕ್ರಿಸ್ತನನ್ನು ನೋಡ್ತಾ ಬದುಕೋದೇ ನಿಜವಾದ ಕ್ರೈಸ್ತ ಜೀವನ ಅಥವಾ ವಿಶ್ವಾಸದ ಜೀವನ. ನಾವಿವತ್ತು ಬದುಕ್ತಾ ಇರೋದು ಒಂದು ರೀತಿ ಕ್ರೈಸ್ತ ಧರ್ಮದಲ್ಲಿ ಧಾರ್ಮಿಕವಾಗಿ ಬದುಕ್ತಾ ಇದ್ದೀವಿ. ಆದರೆ ನಿಮಗೆ ನೀವೇ ಈ ಪ್ರಶ್ನೆ ಕೇಳ್ಕೋಬೇಕು, ನಾನು ಯೇಸುವನ್ನು ನೋಡ್ತಾ ಬದುಕ್ತಾ ಇದ್ದೀನ? ಮನುಷ್ಯರನ್ನ ನೋಡ್ತಾ ಬದುಕ್ತಾ ಇದ್ದೀನ? ಪರಿಸ್ಥಿತಿಗಳನ್ನ ನೋಡ್ತಾ ಬದುಕ್ತಾ ಇದ್ದೀನ? ನಾವು ಮನುಷ್ಯರನ್ನ ನೋಡಿದಷ್ಟು, ಪರಿಸ್ಥಿತಿಗಳನ್ನ ನೋಡಿದಷ್ಟು ನಾವು ಕುಂದಿ ಹೋಗ್ತೀವಿ, ಮೇಲೆ ಕೇಳೋಕ್ಕಾಗಲ್ಲ. ಆದರೆ ನಾವು ದೇವರನ್ನ ನೋಡಿದಷ್ಟು, ಯೇಸುವನ್ನು ನೋಡಿದಷ್ಟು, ನಾವು ಎಷ್ಟೇ ಕೆಳಗಡೆ ಮಲ್ಕೊಂಡಿದ್ರು, ಬೆಡ್ ರಿಡನ್ ಆಗಿದ್ರು, ಸಾಯೋ ಪರಿಸ್ಥಿತಿಯಲ್ಲಿದ್ದರು, ಎಂಥ ದುರವಸ್ಥೆಗೆ ಹೋದ್ರು, ಎಂಥ ಕಷ್ಟಕರವಾದ ಪರಿಸ್ಥಿತಿಗೆ ಹೋದರು, ಎಂಥ ಒಂದು ಪಾಪದ ಅವಸ್ಥೆಗೆ ಹೋದರು, ಯೇಸುವನ್ನು ನೋಡುವಾಗ ನಮಗೆ ಮೇಲೇಳಲಿಕ್ಕೆ ಶಕ್ತಿ ಸಿಗುತ್ತೆ. ಆತನನ್ನು ನೋಡುವಾಗ ಅಷ್ಟೊಂದು ಪವರ್ ಸಿಗುತ್ತೆ. ನಮ್ಮ ವಿಶ್ವಾಸದ ಕಣ್ಣಿಗೆ ಅಷ್ಟೊಂದು ಶಕ್ತಿ ಇದೆ. ಈ ಕಣ್ಣುಗಳು ತೆರೆಯಲ್ಪಡಬೇಕಷ್ಟೇ. ನಾವು ಶುಭ ಸಂದೇಶ ಸಾರೋದ್ರ ಉದ್ದೇಶ ಏನು ಕೇಳಿದರೆ, ಈ ರೀತಿ ಮನೆ ಮನೆಗೆ ಹೋಗಿ ಯಾವುದಾದ್ರೂ ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳೋದ್ರ ಉದ್ದೇಶ ಕಣ್ಣುಗಳು ತೆರೆಯಲ್ಪಡಬೇಕು. ಎಲ್ಲರ ಮನೋನೇತ್ರಗಳು ಓಪನ್ ಆಗಬೇಕು. ಮನೋನೇತ್ರಗಳು ಓಪನ್ ಆದಾಗ ಯಾರು ಕಾಣಿಸ್ತಾರೆ ಕೇಳಿದರೆ, ಯೇಸು ಕಾಣಿಸ್ತಾರೆ, ದೇವರು ಕಾಣ್ತಾರೆ. ಆಗ ನಮಗೆ ಹೇಳಲಿಕ್ಕಾಗತ್ತೆ, ಇಂದು ನಾನು ದೇವರನ್ನ ಕಂಡೆ, ಇನ್ನು ನನಗೆ ಭಯ ಇಲ್ಲ. ಈಗ ಮೇಘನ ಕಣ್ಣು ಓಪನ್ ಆದಾಗ ಅವಳಿಗೆ
ಯೇಸು ಕಾಣ್ತಾರೆ, ದೇವರು ಕಾಣ್ತಾರೆ. ಆಗ ಅವಳಿಗೆ ಹೇಳ್ಬೋದು, ನನಗಿನ್ನು ಭಯ ಇಲ್ಲ. ಯಾಕೆ ಅಂದರೆ ನನಗೆ ಸ್ವರ್ಗದಲ್ಲಿರೋ ನನ್ನ ಅಪ್ಪನನ್ನ ಅಮ್ಮನನ್ನ ಯೇಸುವಲ್ಲಿ ನಾನು ಕಂಡೆ. ನಾನು ಯೇಸುವಿನಲ್ಲಿ ಅವರನ್ನ ಕಂಡೆ. ಆ ಯೇಸು ಜೀವಂತವಾಗಿದ್ದಾರೆ, ಆ ಯೇಸು ನನ್ನೊಂದಿಗಿದ್ದಾರೆ. ಆದ್ರಿಂದ ನಾನು ಒಂಟಿ ಅಲ್ಲ. ಯೇಸು ಸ್ವಾಮಿ ಕೂಡ ಹೇಳ್ತಾರೆ, ಯೋಹಾನನ ಶುಭ ಸಂದೇಶದಲ್ಲಿ ಹೇಳ್ತಾರೆ, ನಾನು ನಿಮ್ಮನ್ನ ಅನಾಥರನ್ನಾಗಿ ಬಿಟ್ಟು ಹೋಗೋದಿಲ್ಲ. ನಾನು ನಿಮ್ಮನ್ನ ಅನಾಥರನ್ನಾಗಿ ಬಿಟ್ಟು ಹೋಗೋದಿಲ್ಲ. ನಾನು ನಿಮ್ಗೊಬ್ಬ ಪೋಷಕನನ್ನ ಕಳಿಸ್ಕೊಡ್ತೀನಿ. ಆ ಪೋಷಕ ನಿಮ್ಮೊಂದಿಗೆ ಯಾವಾಗಲೂ ಇರ್ತಾರೆ. ಸಿ, ಯೇಸು ಸ್ವಾಮಿ ಈ ರೀತಿ ಹೇಳಲಿಲ್ಲ, ನಾನು ನಿಮ್ಗೊಂದು ಒಳ್ಳೆ ತಂದೆ ಕೊಡ್ತೀನಿ, ತಾಯಿನ ಕೊಡ್ತೀನಿ ಮಾನುಷಿಕವಾಗಿ, ಅವ್ರು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ ಅಂತ ಹೇಳಲಿಲ್ಲ. ಅಥವಾ ಮದುವೆ ಟೈಮಲ್ಲಿ ನಾನು ನಿನಗೊಂದು ಒಳ್ಳೆ ಗಂಡನ ಕೊಡ್ತೀನಿ, ಒಳ್ಳೆ ಹೆಂಡ್ತಿನ ಕೊಡ್ತೀನಿ, ಅವ್ರು ನಿನ್ನ ಜೊತೆಗೆ ಯಾವಾಗಲೂ ಇರ್ತಾರೆ ಅಂತ ಹೇಳಲಿಲ್ಲ. ಅಥವಾ ತಂದೆ ತಾಯಿಂದರಿಗೆ ನಾನು ನಿನಗೊಂದು ಒಳ್ಳೆ ಮಗನ್ನ ಕೊಡ್ತೀನಿ, ಮಗಳನ್ನ ಕೊಡ್ತೀನಿ, ಅವ್ರು ಯಾವಾಗಲೂ ನಿನ್ನ ಜೊತೆಗೆ ಇರ್ತಾರೆ ಅಂತ ವಾಗ್ದಾನ ಮಾಡಲಿಲ್ಲ. ಒಂದು ವೇಳೆ ಆ ರೀತಿ ಹೇಳಿದರೆ ಫೇಲ್ ಆಗ್ತಾ ಇತ್ತು. ಆದರೆ ಯೇಸು ಹೇಳಿದ್ದು, ನನ್ನ ಬದಲಿಗೆ ನನ್ನಂತೆಯೇ ಇರುವ ಒಂದು ಪೋಷಕನನ್ನು ನಾನು ಕಳಿಸಿಕೊಡ್ತೀನಿ. ಅವರು ನಿಮ್ಮ ಸಂಗಡ ಯಾವಾಗಲೂ ಇರ್ತಾರೆ. ಆ ಪೋಷಕ ಬೇರೆ ಯಾರೂ ಅಲ್ಲ, ಪವಿತ್ರ ಆತ್ಮ. ಆ ಪೋಷಕ ಯಾರು? ಪವಿತ್ರ ಆತ್ಮ. ಈಗ ನಿಮ್ಮ ಜೀವನ ಹ್ಯಾಪಿಯಾಗಿರ್ಬೇಕಂದ್ರೆ ನಿಮ್ಮ ಜೊತೆಯಲ್ಲಿ ಯಾರನ್ನ ಇಟ್ಕೋಬೇಕು ಗೊತ್ತಾ? ಯೇಸು ಕ್ರಿಸ್ತನು ಕಳಿಸಿಕೊಟ್ಟ ಪೋಷಕನಾದ ಪವಿತ್ರಾತ್ಮನ ಇಟ್ಕೋಬೇಕು. ನೋಡಿ, ನಮ್ಮ ಜೀವನದಲ್ಲಿ ಎಷ್ಟೋ ಜನಕ್ಕೆ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಮಕ್ಕಳಿದ್ದಾರೆ, ಗಂಡ ಇದ್ದಾನೆ, ಹೆಂಡತಿ ಇದ್ದಾರೆ, ಆದರೂ ಹ್ಯಾಪಿ ಅಲ್ಲ ಲೈಫ್. ಜೀವನದಲ್ಲಿ ನಾವು ಒಂದು ರೀತಿ ಸ್ಯಾಡ್ನೆಸ್ಸಲ್ಲಿ ಬದುಕ್ತಾ ಇದ್ದೀವಿ, ದುಃಖದಲ್ಲಿ ಬದುಕ್ತಾ ಇದ್ದೀವಿ. ಎಷ್ಟೋ ಜನ ಮದ್ಯಪಾನಕ್ಕೆ ಒಳಗಾಗಿ ಕುಡಿದು 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 ಸತ್ತೇ ಹೋಗ್ಬಿಟ್ರು. ಯಾಕೆ ಕೇಳಿದರೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಯಾಕಪ್ಪ? ಹೆಂಡತಿ ಇಲ್ವಾ? ಹೆಂಡತಿ ಇದ್ದಾರೆ. ಮಕ್ಕಳಿಲ್ವಾ? ಇದ್ದಾರೆ. ಮಲಗಲಿಕ್ಕೆ ಜಾಗ ಇಲ್ವಾ? ಇದೆ. ಊಟ ಇಲ್ವಾ? ಇದೆ. ಎಲ್ಲ ಇದೆ. ಮತ್ತೆ ಯಾಕೋ ಒಂಥರ ಒಂಟಿತನ, ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಇವತ್ತಿನ ಜನರು ನೋಡಿದ್ರೆ ಸಮಾಧಾನಕ್ಕಾಗಿ ಹುಡುಕ್ತಾ ಇದ್ದಾರೆ, ಶಾಂತಿಗಾಗಿ ಹುಡುಕ್ತಾ ಇದ್ದಾರೆ. ಎಲ್ಲಿ? ಎಲ್ಲ ಕಡೆಗಳಲ್ಲೂ. ಒಬ್ಬೊಬ್ಬರು ಒಂದೊಂದು ಕಡೆ ಹುಡುಕ್ತಾ ಇದ್ದಾರೆ. ಕೆಲವರು ಥಿಯೇಟ್ರಲ್ಲಿ ಹುಡುಕ್ತಾ ಇದ್ದಾರೆ, ಕೆಲವರು ಫೋನಲ್ಲಿ ಹುಡುಕ್ತಾ ಇದ್ದಾರೆ, ಕೆಲವರು ಅಲ್ಲಿ ಇಲ್ಲಿ ಟೂರ್ ಹೊಡ್ಕೊಂಡು ಹುಡುಕ್ತಾ ಇದ್ದಾರೆ, ಇನ್ನು ಕೆಲವರು ಮಾಟ ಮಂತ್ರ ಮಾಡೋ ಜಾಗದಲ್ಲಿ ಹುಡುಕ್ತಾ ಇದ್ದಾರೆ, ಇನ್ನು ಕೆಲವರು ಪುಣ್ಯಕ್ಷೇತ್ರಗಳಲ್ಲಿ ಹುಡುಕ್ತಾರೆ, ಇನ್ನು ಕೆಲವರು ಧ್ಯಾನ ಕೇಂದ್ರಗಳಲ್ಲಿ ಹುಡುಕ್ತಾರೆ, ಇನ್ನು ಕೆಲವರು ಆ ಬ್ರದರಲ್ಲಿ, ಈ ಫಾದರಲ್ಲಿ, ಈ ಪಾಸ್ಟ್ರಲ್ಲಿ ಹುಡುಕ್ತಾರೆ, ಮನುಷ್ಯನಲ್ಲಿ ಹುಡುಕ್ತಾರೆ, ತಿನ್ನೋದ್ರಲ್ಲಿ ಹುಡುಕ್ತಾರೆ, ವಸ್ತ್ರಗಳಲ್ಲಿ ಹುಡುಕ್ತಾರೆ. ಈ ಮನೆ ಸಿಕ್ಕಿದ್ರೆ, ಇಲ್ಲೊಂದು ಜಾಗ ಸಿಕ್ಕಿದ್ರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಶಾಂತಿ ಸಮಾಧಾನ ಅಂತಕ್ಕಂಥದ್ದು ಯಾವುದರಲ್ಲೂ ಇಲ್ಲ. ದೇವರು ಕಳಿಸಿಕೊಡುವ ಪವಿತ್ರಾತ್ಮ ಎಂಬ ಪೋಷಕ ನಿಮ್ಮ ಜೊತೆನಲ್ಲಿದ್ದರೆ ನಿಮ್ಮ ಜೀವನ ಸ್ಯಾಟಿಸ್ಫೈಡ್ ಲೈಫ್. ಯೇಸು ಕ್ರಿಸ್ತನು ಕಳಿಸಿಕೊಟ್ಟಂಥ ಈ ಪವಿತ್ರಾತ್ಮ ಯಾರಿಗೋಸ್ಕರ? ನನಗೋಸ್ಕರ, ವಿಶ್ವಾಸಿಸುವ ಪ್ರತಿಯೊಬ್ಬರಿಗೋಸ್ಕರ. ಅಂದರೆ ಇವ್ರು ಎಲ್ಲರಲ್ಲೂ ಬಂದಿದ್ದಾರ ಕೇಳಿದರೆ ಅನೇಕರಲ್ಲಿ ಇಲ್ಲ. ಇವತ್ತು ಅನೇಕ ಕ್ರೈಸ್ತರಲ್ಲಿ ಈ ಹೋಲಿ ಸ್ಪಿರಿಟ್ ಇಲ್ಲ. ಯಾಕಿಲ್ಲ ಕೇಳಿದರೆ, ಪವಿತ್ರಾತ್ಮರನ್ನು ಯಾರು ಬರಮಾಡಿಕೊಳ್ತಾರೋ, ಯೇಸುವನ್ನು ಯಾರು ನಿಜವಾಗ್ಲೂ ಹೃದಯದ ಒಳಗಡೆ ಸ್ವೀಕಾರ ಮಾಡ್ತಾರೋ ಅವ್ರ ಒಳಗಡೆ ಮಾತ್ರನೇ ಯೇಸು ಇರೋದು. ಸುಮ್ಮನೆ ನಾವು ಕ್ರಿಶ್ಚಿಯನ್ ಜಾತಿಯಲ್ಲಿ ಹುಟ್ಟಿದ್ರಿಂದ, ನಾವು ಚರ್ಚಿಗೆ ಹೋಗಿ ಬರೋದ್ರಿಂದ, ಪ್ರಾರ್ಥನೆಗಳನ್ನ ಮಾಡೋದ್ರಿಂದ ಯೇಸು ಅವರಲ್ಲಿ ಇರೋದಿಲ್ಲ, ಪರಿಶುದ್ಧಾತ್ಮ ಅವರಲ್ಲಿ ಇರೋದಿಲ್ಲ. ಪರಿಶುದ್ಧಾತ್ಮರನ್ನ ನೀವು ಸ್ವೀಕಾರ ಮಾಡಿದರೆ ಪರಿಶುದ್ಧಾತ್ಮ ನಿಮ್ಮಲ್ಲಿ ಇರ್ತಾರೆ. ಈಗ ಪರಿಶುದ್ಧಾತ್ಮರನ್ನ ಸ್ವೀಕಾರ ಮಾಡೋದು ಹೇಗೆ? ಯಾವ ರೀತಿಯಲ್ಲಿ ಪವಿತ್ರಾತ್ಮರನ್ನ ಸ್ವೀಕಾರ ಮಾಡಲಿಕ್ಕಾಗತ್ತೆ? ಮೊದಲು ದೇವರ ಸಂದೇಶವನ್ನು ಆಲಿಸಬೇಕು. ಸ್ವರ್ಗದಿಂದ ಬಂದಂತಹ ದೇವರು ಕೊಟ್ಟಂಥ ಸಂದೇಶ, ಸುವಾರ್ತೆ ಏನಿದೆಯಲ್ವಾ, ಇದನ್ನು ನಾವು ಚೆನ್ನಾಗಿ ಆಲಿಸಬೇಕು. ಇದನ್ನು ಆಲಿಸುವಾಗ ನಮ್ಮೊಳಗಡೆ ವಿಶ್ವಾಸ ಬರುತ್ತೆ. ಈ ವಿಶ್ವಾಸ ಕೊಡೋರು ಯೇಸುನೇ. ಯಾರಲ್ಲಿ ಕೊಡ್ತಾರೆ ಗೊತ್ತಾ? ಸುಮ್ಮನೆ ಎಲ್ಲರಲ್ಲೂ ಕೊಡಲ್ಲ. ಅವರ ಬಳಿಗೆ ಅವರನ್ನು ಹುಡುಕಿಕೊಂಡು ಬರುವವರಲ್ಲಿ ಆ ವಿಶ್ವಾಸವನ್ನು ಅವ್ರು ಕೊಡ್ತಾರೆ. ಅವ್ರ ಬಳಿಗೆ ಬರಬೇಕು ಹುಡುಕೊಂಡು, ಆಗ ಅವ್ರೇನು ಕೊಡ್ತಾರೆ? ವಿಶ್ವಾಸ ಕೊಡ್ತಾರೆ. ನೋಡಿ, ಇವತ್ತಿನ ಶುಭ ಸಂದೇಶ ವಾಚನದಲ್ಲಿ ನಾವು ನೋಡ್ತೀವಿ, ಯೋಹಾನನ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ ಒಬ್ಬ ಅಧಿಕಾರಿ ತನ್ನ ಮಗನಿಗೋಸ್ಕರ ಅಥವಾ ಮಗಳಿಗೋಸ್ಕರ ಯೇಸು ಸ್ವಾಮಿ ಹತ್ರ ಬರ್ತಾರೆ. ಯೇಸುವೆ, ನನ್ನ ಮಗ ತುಂಬ ಸಾಯೋ ಪರಿಸ್ಥಿತಿಯಲ್ಲಿದ್ದಾನೆ, ಅವನನ್ನು ಹೇಗಾದರೂ ಮಾಡಿ ಬದುಕಿಸ್ಬೇಕು ನೀವು ಅಂತ. ಮಗನ ಮಗ ಅಲ್ವಾ? ಬದುಕಿಸ್ಬೇಕು ನೀವು ಅಂತ ಕೇಳ್ಕೊಂಡು ಬರ್ತಾರೆ. ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ಹೋಗು, ನಿನ್ನ ಮಗ ಬದುಕ್ತಾನೆ ಅಂತಾರೆ. ಯೇಸು ಏನು ಪ್ರಾರ್ಥನೆ ಮಾಡಲ್ಲ. ಆಯಿತು, ನಾವಾದರೆ ಪ್ರಾರ್ಥನೆ ಮಾಡ್ತೀವಲ್ವ, ಆಯಿತು ಈಗ ಅವರಿಗಾಗಿ ಪ್ರಾರ್ಥಿಸೋಣ ಅಂತ ಹೇಳಿಬಿಟ್ಟು ನಾವು ವಿಶ್ವಾಸದಿಂದ ಪ್ರಾರ್ಥಿಸ್ತೀವಿ, ಅಥವಾ ಅವ್ರ ತಲೆ ಮೇಲೆ ಕೈ ಇಟ್ಟು ಬ್ಲೆಸ್ ಮಾಡಿ ಕಳಿಸ್ತೀವಿ.
ಯೇಸು ಸ್ವಾಮಿ ಏನೂ ಮಾಡಿಲ್ಲ. ಯೇಸು ಏನು ಹೇಳಿದ್ರು ಗೊತ್ತಾ? ಹೋಗು, ನಿನ್ನ ಮಗನ ಮಗಳ ಮಗ, 50ನೇ ವಚನ ಅಲ್ವಾ? ಹೋಗು ಹೋಗು, ನಿನ್ನ ಮಗ ಬದುಕ್ತಾನೆ. ಅಷ್ಟೇ. ಅವನೇನು ಮಾಡ್ದ ಗೊತ್ತಾ? ಅವನು ಹೋಗು, ನಿನ್ನ ಮಗ ಬದುಕ್ತಾನೆ ಅಂತ ಯೇಸು ಹೇಳಿದ ಮಾತನ್ನು ಅವನು ನಂಬ್ದ. He believed in what Jesus said. ಯೇಸು ಏನು ಹೇಳಿದ್ರು ಅದನ್ನು ನಂಬ್ದ. ಪರಿಸ್ಥಿತಿಗಳನ್ನ ನೋಡಲಿಲ್ಲ. ಇವತ್ತು ಯೇಸು ನಂಬಬೇಕು, ಪರಿಸ್ಥಿತಿಗಳನ್ನ ನೋಡಬಾರ್ದು. ನಾವು ಹೀಗೆ ಇದ್ದರೆ ನಾಳೆ ಹೇಗೆ, ಪರಿಸ್ಥಿತಿಗಳನ್ನ ನೋಡಬಾರ್ದು. ಪರಿಸ್ಥಿತಿಗಳನ್ನ ತೋರಿಸೋದು ಯಾರು ಗೊತ್ತಾ ನಮಗೆ? ನೆನ್ಪಿಟ್ಕೊಳ್ಳಿ, ಪರಿಸ್ಥಿತಿಗಳನ್ನ ತೋರಿಸೋದು ಮನುಷ್ಯರು. ವಿಶ್ವಾಸ ಇಲ್ಲದಿರೋ ಮನುಷ್ಯರು ಪರಿಸ್ಥಿತಿಗಳನ್ನ ತೋರಿಸ್ತಾರೆ. ಅಲ್ಲಮ್ಮ, ನಿಂಗೀಗ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಮುಂದೆ ಹೇಗೆ? ಇದೆಲ್ಲ ಪರಿಸ್ಥಿತಿಗಳನ್ನ ಹೇಳೋರು ಈ ಮನುಷ್ಯರೇನೆ, ವಿಶ್ವಾಸ ಇಲ್ಲದಿರೋ ಮನುಷ್ಯರು. ವಿಶ್ವಾಸ ಇರೋ ಮನುಷ್ಯರು ಏನು ಮಾಡ್ತಾರೆ? ಹೆದರಬೇಡ, ಯೇಸು ಇದ್ದಾರೆ. ಯಾರು ಇಲ್ದಿದ್ರಿ ಯೇಸು ಇದ್ದಾರೆ. ಸರ್ವಶಕ್ತನ ದೇವರು ನಿನ್ನ ಸಂಗಡ ಇದ್ದಾರೆ. ಆಗ ನಿನಗೆ ಹೇಳಲಿಕ್ಕಾಗುತ್ತೆ, ಸರ್ವಶಕ್ತನು ನನ್ನ ಸಂಗಡ ಇರುವಾಗ ನಾನು ಭಯಪಡೆನು. ದೇವರು ನನ್ನ ಪರವಾಗಿರುವಾಗ ನನ್ನನ್ನು ವಿರೋಧಿಸೋರು ಯಾರಿದ್ದಾರೆ? ನನ್ನ ಸೃಷ್ಟಿಕರ್ತನು, ನನ್ನ ರಕ್ಷಕನು ನನ್ನ ಸಂಗಡ ಇದ್ದಾರೆ. ಅವರು ಜೀವಂತವಾಗಿದ್ದಾರೆ, ಅವರು ಅಮರರಾಗಿದ್ದಾರೆ. ಅವ್ರು ಹೇಳ್ತಾರೆ, ಮರಣ ಹೊಂದಿದೆ ನಿಜ, ಆದರೆ ಈಗ ಯುಗ ಯುಗಾಂತರಕ್ಕೂ ಜೀವಿಸುವವನಾಗಿ ನಾನು ಇದ್ದೇನೆ. ಆ ಯೇಸು ನನ್ನ ಸಂಗಡ ಇದ್ದಾರೆ, ಆ ಯೇಸು ನಿನ್ನ ಸಂಗಡ ಇದ್ದಾರೆ, ಭಯಪಡಬೇಡ ಅಂತ ಹೇಳುವಾಗ ಒಂದು ಧೈರ್ಯ ಬರುತ್ತೆ, ಒಂದು ವಿಶ್ವಾಸ ಬರುತ್ತೆ. ಹೌದು, ನಾನು ಸೋತು ಹೋಗಲ್ಲ. ಯಾಕೆ ಗೊತ್ತಾ? ಮರಣವನ್ನು ಗೆದ್ದ ಯೇಸು ನನ್ನ ಜೊತೆನಲ್ಲಿದ್ದಾರೆ. ಸಮಾಧಿಯ ಕಲ್ಲನ್ನು ಸರಿಸಿ ಪುನರುತ್ಥಾನ ಹೊಂದಿದ ಯೇಸು ನನ್ನ ಜೊತೆನಲ್ಲಿ ಇದ್ದಾರೆ. ಹೇಗೆ? ಪರಿಶುದ್ಧಾತ್ಮನಾಗಿ ನನ್ನ ಹೃದಯದಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಆದ್ದರಿಂದ ನಾನು ಅನಾಥನಲ್ಲ, ನಾನು ಅನಾಥಳಲ್ಲ, ನಾನು ಒಂಟಿಯಲ್ಲ. ನಿಜವಾಗ್ಲೂ ದೇವರ ದೃಷ್ಟಿಯಲ್ಲಿ ಅನಾಥರು ಯಾರು ಕೇಳಿದರೆ, ಯಾರಲ್ಲಿ ಪವಿತ್ರಾತ್ಮ ಇರೋದಿಲ್ವೋ ಅವರು ಅನಾಥರು. ಯಾರಲ್ಲಿ ಪರಿಶುದ್ಧಾತ್ಮ ಇರೋದಿಲ್ವೋ ಅವರೇ ದೇವರ ದೃಷ್ಟಿಯಲ್ಲಿ ನಿಜವಾಗ್ಲೂ ಅನಾಥರು. ಹಾಗಾದರೆ ಅನಾಥರಲ್ಲದೆ ಇರೋರು ಯಾರು ಕೇಳಿದರೆ, ಯಾರಲ್ಲಿ ತಂದೆಯ ಆತ್ಮ ಅಥವಾ ಪುತ್ರನ ಆತ್ಮ, ಯೇಸು ಕ್ರಿಸ್ತನ ಆತ್ಮ ಯಾರಲ್ಲಿ ಇದೆಯೋ ಅವ್ರು ಯಾರು ಅನಾಥರಲ್ಲ. ಯಾಕೆ ಗೊತ್ತಾ? ಅವ್ರು ಎಲ್ರಿಗೂ ಒಂದು ಕುಟುಂಬ ಇದೆ, ಒಂದು ತಂದೆ ಇದ್ದಾರೆ, ಒಂದು ತಂದೆ ಇರ್ತಾರೆ, ತಂದೆಯಾದ ದೇವರು. ಅವರಿಗೊಂದು ಸಹೋದರನಿದ್ದಾನೆ, ಸ್ವರ್ಗೀಯ ಒಂದು ಸಹೋದರ ಇದ್ದಾನೆ, ಯೇಸು ಕ್ರಿಸ್ತ. ಈ ಸಂಬಂಧಕ್ಕೆ ಬರೋದು ಯಾವಾಗ? ಥ್ರೂ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಮುಖಾಂತರ. ನಾವು ಎಷ್ಟೋ ಜನ ಪವಿತ್ರಾತ್ಮರ ಹಾಡು ಹೇಳ್ತೀವಿ, ಪವಿತ್ರಾತ್ಮನೇ ಒಳಗಡೆ ಇರೋದಿಲ್ಲ. ನಿಜವಾಗ್ಲೂ ಬೇಸರ ಅನಿಸುತ್ತೆ, ಒಂದು ರೀತಿ ದುಃಖ ಆಗುತ್ತೆ. ಎಷ್ಟೋ ಜನ ಪವಿತ್ರಾತ್ಮರೇ ಬನ್ನಿ, ಪವಿತ್ರಾತ್ಮರ ಹಬ್ಬ ಮಾಡ್ತೀವಿ, ಪವಿತ್ರಾತ್ಮರ ಹಾಡು ಹೇಳ್ತೀವಿ, ಪವಿತ್ರಾತ್ಮರ ಎಲ್ಲದೂ ಮಾಡ್ತೀವಿ, ಆದರೆ ಹೋಲಿ ಸ್ಪಿರಿಟ್ ಒಳಗಡೆ ಇರೋದಿಲ್ಲ. ಹೇಗೆ ಗೊತ್ತಾಗುತ್ತೆ ಕೇಳಿದರೆ, ಅವ್ರ ಜೀವನದಲ್ಲಿ ಬರೀ ಮಾನಸಿಕವಾದ ಚಿಂತೆಗಳೇ, ಪ್ರಾಪಂಚಿಕವಾದ ಮಾತುಗಳು, ಮಾನಸಿಕವಾದ ಚಿಂತೆಗಳು, ಹರಟೆಗಳು, ಭಯ, ಭೀತಿ, ಆತಂಕ, ಟೆನ್ಷನ್, ಬೇರೆಯವರಿಗೂ ಟೆನ್ಷನ್ ಕೊಡೋದು, ಅವರು ಟೆನ್ಷನ್ ಮಾಡ್ಕೊಳ್ಳೋದು, ಇದೇ ಜೀವನ. ಆದರೂ ಕೂಡ ನಮ್ಮನ್ನು ನಾವೇ ಹೇಳ್ಕೊಳ್ತೀವಿ ನಾವು ಕ್ರೈಸ್ತರು ಅಂತ. ಏನು ಪ್ರಯೋಜನ ಅಲ್ವಾ? ನಿಜವಾಗ್ಲೂ ಕ್ರೈಸ್ತರಾಗೋದು ಯಾವಾಗ? ನಾವು ಕ್ರಿಸ್ತನ ಆತ್ಮ ನಮ್ಮಲ್ಲಿ ನಾವು ಪಡ್ಕೊಂಡ ನಂತರ ನಾವು ನಿಜವಾಗ್ಲೂ ಕ್ರೈಸ್ತರಾಗ್ತೀವಿ. ಪಡ್ಕೊಳ್ಳೋದು ಹೇಗೆ? ಶುಭ ಸಂದೇಶದಲ್ಲಿ ವಿಶ್ವಾಸ ಇಡುವಾಗ, ವಿಶ್ವಾಸ ಇಡುವವನ ಹೃದಯವನ್ನು ನೋಡುವಂಥ ದೇವರು ಆ ವಿಶ್ವಾಸಿಗೆ ಕೊಡುವಂಥ ದೊಡ್ಡ ಗಿಫ್ಟ್ ಏನು ಗೊತ್ತಾ? ಹೋಲಿ ಸ್ಪಿರಿಟ್. ಪವಿತ್ರಾತ್ಮನನ್ನು ಅವರ ಪೋಷಕನಾಗಿ, ನಿತ್ಯ ಸಹಾಯಕನಾಗಿ ದೇವರು ಕೊಡ್ತಾರೆ. ಆ ದೇವರಿಂದ ಬಂದ ಸಹಾಯ ನಮ್ಮ ಜೀವನದಲ್ಲಿದ್ದರೆ ನಾವು ಭಯಪಡಬಾರ್ದು, ಭಯಪಡೋ ಅವಶ್ಯಕತೆ ಇಲ್ಲ. ಕೀರ್ತನೆ 121ರಲ್ಲಿ 1-2ನೇ ವಾಕ್ಯದಲ್ಲಿ ದಾವೀದರಸ ಹೇಳ್ತಾನೆ, ನನಗೆ ಸಹಾಯ ಎಲ್ಲಿಂದ? ವೇರ್ ಡಿಡ್ ಮೈ ಹೆಲ್ಪ್ ಕಮ್ ಫ್ರಮ್? ನನ್ನ ಸಹಾಯ ಎಲ್ಲಿಂದ ಬರುತ್ತೆ? ಈಗ ಹೇಳ್ಬೋದು, ನನ್ನ ಸಹಾಯಕರೆಲ್ಲರೂ ಹೋಗ್ಬಿಟ್ರು, ಸುಮಾರು ಜನ ಹೆಲ್ಪ್ ಮಾಡ್ತೀನಿ ಅಂದರು, ಎಲ್ಲರೂ ಮೋಸ ಮಾಡಿಬಿಟ್ರು. ಗಂಡ ಮೋಸ ಮಾಡ್ದ, ಮಕ್ಕಳು ಮೋಸ ಮಾಡಿದ್ರು, ತಂದೆ ತಾಯಿ ಮೋಸ ಮಾಡಿದ್ರು, ಹೆಂಡತಿ ಮೋಸ ಮಾಡಿದ್ರು, ಫ್ರೆಂಡ್ಸ್ ಮೋಸ ಮಾಡಿದ್ರು, ಪಕ್ಕದ ಮನೆಯವ್ರು ಮೋಸ ಮಾಡಿದ್ರು, ಆಂಟಿ ಅಂಕಲ್ ಎಲ್ಲ ಮೋಸ ಮಾಡಿದ್ರು. ಡೋಂಟ್ ವರಿ, ಯಾರು ಮೋಸ ಮಾಡಿದ್ರು ನೀವು ಯಾರು ಡೋಂಟ್ ವರಿ, ಹೆದರ್ಕೋಬೇಡಿ. ನಂಬಿಗಸ್ತರಾದವರು ಒಬ್ಬರೇ ಒಬ್ಬರು, ಅವರೇ ಯೇಸು ಕ್ರಿಸ್ತರು, ಅವರೇ ನಮ್ಮ ದೇವರು. ಅವರು ಯಾವತ್ತೂ ಯಾರಿಗೆ ಇವತ್ತಿನ ನನಗೆ ಮೋಸ ಮಾಡಿಲ್ಲ, ಮೋಸ ಮಾಡೋದೂ ಇಲ್ಲ, ಮೋಸ ಮಾಡಲಿಕ್ಕೆ ಆಗೋದೂ ಇಲ್ಲ. ಆದರೆ ಅವರಲ್ಲಿ ವಿಶ್ವಾಸ ಇಲ್ಲಿದ್ದವರೆಲ್ಲರೂ ಈ ಮನುಷ್ಯರನ್ನ ನಂಬಿ ಮೋಸ ಹೋಗ್ತೀವಿ. ದೇವರಲ್ಲಿ ವಿಶ್ವಾಸ ಇದ್ದವರು ಮನುಷ್ಯನ ನಂಬಕ್ಕೆ ಹೋಗಲ್ಲ, ಮನುಷ್ಯನ ಪ್ರೀತಿ ಮಾಡ್ತೀವಿ. ದೇವರಲ್ಲಿ ವಿಶ್ವಾಸ ಇಲ್ಲದೆ ಇದ್ದವನು ಮನುಷ್ಯನ ನಂಬ್ತೀವಿ, ಮೋಸ ಹೋಗ್ತೀವಿ. ದೇವರಲ್ಲಿ ವಿಶ್ವಾಸ ಇದ್ದವನು ಮನುಷ್ಯರನ್ನ ನಂಬಲ್ಲ, ಅವನ ನಂಬಿಕೆ ಮನುಷ್ಯನಲ್ಲಿ ಇಡಲ್ಲ. ಯಾರಲ್ಲಿ ಇಡ್ತೀವಿ? ದೇವರಲ್ಲಿ ಇಡ್ತೀವಿ, ಮನುಷ್ಯರನ್ನ ಪ್ರೀತಿಸ್ತೀವಿ ಅಷ್ಟೇ. ಮನುಷ್ಯನ ಪ್ರೀತಿಸಿದ್ರೆ ಪ್ರಾಬ್ಲಮ್ ಇಲ್ಲ, ನಂಬಿದ್ರೆ ಪ್ರಾಬ್ಲಮ್.
ಮನುಷ್ಯನ ಪ್ರೀತಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ನಂಬಿಕೆ ಇಟ್ಟರೆ ಪ್ರಾಬ್ಲಮ್. ಯಾಕೆ ಅಂದರೆ ನಂಬಿಕೆಗೆ ಅರ್ಹರಾದವರು ಈ ಪ್ರಪಂಚದಲ್ಲಿ ಮನುಷ್ಯ ಯಾರೂ ಇಲ್ಲ. There is only one is faithful and his name is Jesus Christ, Holy Spirit, God. ಅದರಿಂದನೇ ನಾವು ದೇವರನ್ನ ನಂಬಿ ದೇವರನ್ನ ಆಶ್ರಯಿಸಿ ಬದುಕಬೇಕು ಅಂತ ನಮಗೆ ಬೈಬಲ್ ಹೇಳುತ್ತೆ. ಯಾರನ್ನ ನಂಬಿ ಯಾರನ್ನ ಆಶ್ರಯಿಸಿ ಬದುಕಬೇಕು? ದೇವರನ್ನ ನಂಬಿ ದೇವರನ್ನ ಆಶ್ರಯಿಸಿ ನಾವು ಬದುಕಬೇಕು. ಸುಮಾರು ವಾಕ್ಯಗಳಿದೆ, ಎಲ್ಲಿಂದ ಓದೋದೀಗ? ಓಕೆ, ಕೀರ್ತನೆ 121, 1-2 ಓದೋಣ. ಕಣ್ಣೆತ್ತಿ ನಾನು ನೋಡುವೆ ಪರ್ವತದತ್ತ, ಅಂದ್ರೆ ದೇವರ ಕಡೆಗೆ, ಸ್ವರ್ಗದ ಕಡೆಗೆ. ದಾವೀದ ಹೇಳ್ತಾನೆ, ಕಣ್ಣೆತ್ತಿ ನಾನು ಪರ್ವತದತ್ತ ದೇವರ ಕಡೆಗೆ ನೋಡ್ತೀನಿ, ಹೇಳುವೆ ನನಗೆ ಒತ್ತಾಸೆ ಎಲ್ಲಿಂದ? ವೇರ್ ಡಿಡ್ ಮೈ ಹೆಲ್ಪ್ ಕಮ್ ಫ್ರಮ್? ನನ್ನ ಸಹಾಯ ಎಲ್ಲಿಂದ ಬರುತ್ತೆ? ಎಲ್ಲ ಕಡೆ ಬ್ಲಾಕ್ ಆಗಿದೆ, ಎಲ್ಲರೂ ತೊಂದರೆ ಕೊಡ್ತಾ ಇದ್ದಾರೆ, ಎಲ್ಲರೂ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ಎಲ್ಲಾ ಕಡೆ ಅಡಚಣೆ ಆಗ್ಬಿಟ್ಟಿದೆ. ಏನ್ ಮಾಡೋದು ಈಗ? ನನ್ನ ಸಹಾಯ ಎಲ್ಲಿಂದ ಬರುತ್ತೆ? ವಾಕ್ಯ ಹೇಳುತ್ತೆ, ನನ್ನ ಸಹಾಯ ಪರಲೋಕದಿಂದ. ನನಗೆ ಒತ್ತಾಸೆ ಪ್ರಭುವಿನಿಂದ, ನನಗೆ ಒತ್ತಾಸೆ ಪ್ರಭುವಿನಿಂದ, ಭೂಮಿ ಆಕಾಶ ಸೃಜಿಸಿದವನಿಂದ, ಭೂಮಿ ಆಕಾಶವನ್ನ ಸೃಷ್ಟಿ ಮಾಡಿದ ದೇವರಿಂದ. ನನಗೊಬ್ಬರು ದೇವರಿದ್ದಾರೆ, ಅವರು ಮನುಷ್ಯ ಮಾಡಿದ ದೇವರಲ್ಲ, ಮನುಷ್ಯನನ್ನ ಮಾಡಿದ ದೇವರು. ಅರ್ಥ ಆಗ್ತಿದ್ಯಾ? ಮನುಷ್ಯ ಮಾಡಿದ ದೇವರು ಸುಮಾರಿದೆ. ಮನುಷ್ಯ ಮಾಡಿಟ್ರು ದೇವರುಗಳನ್ನ ಪೂಜಿಸುವಂತ ಜನರು ಇದ್ದಾರೆ. ಪ್ರಯೋಜನ ಇಲ್ಲ. ವಿಶ್ವಾಸ ಇಲ್ಲದೆ ಇದ್ದಾಗ, ನಮಗೆ ದೇವ್ರನ್ನ ನೋಡ್ಲಿಕ್ಕೆ ಆಗದೆ ಇದ್ದಾಗ, ಅವನಿಗೆ ನೋಡ್ಲಿಕ್ಕೆ ಏನಾದರೂ ಒಂದು ಬೇಕು, ಅದಕ್ಕೆ ಮನುಷ್ಯ ಏನಾದರೂ ಒಂದು ಮಾಡ್ಕೊಳ್ತಾನೆ. ಯಾಕಂದ್ರೆ ವಿಶ್ವಾಸ ಇಲ್ಲ. ವಿಶ್ವಾಸ ಇದ್ರೆ ಕಾಣ್ತಾರಲ್ಲ ದೇವರು. ಈಗ ನಾನು ನಿಮಗೆ ಕಾಣ್ತಾ ಇದ್ದೀನಾ? ಕಾಣ್ತಾ ಇದ್ದೀರಿ. ಈಗ ನಾನು ಕಾಣಿಸ್ತಾ ಇಲ್ಲ ಅಂದ್ರೆ ನಂದೊಂದು ಗೊಂಬೆ ನಾವು ಮಾಡಿ ಇಟ್ಕೋಬೇಕಾಗುತ್ತೆ. ಈಗ ಎಷ್ಟೋ ಜನ ಮೃತರಾದವರ ಫೋಟೋ ನಾವು ಇಟ್ಕೊಂಡಿರ್ತೀವಿ ಅಲ್ವಾ? ಅಲ್ಲಿ ಇರ್ಬೋದು ಮನೆಯಲ್ಲಿ ಮೃತರಾದವ್ರದ್ದು. ಯಾಕೆ ಇಟ್ಕೊಂಡಿರ್ತೀವಿ? ಅವ್ರು ನಮಗೆ ಕಾಣಿಸ್ತಾರಾ? ಕಾಣಿಸೋದಿಲ್ಲ, ಅದಕ್ಕೆ ನಾವು ಇಟ್ಕೊಂಡಿರ್ತೀವಿ. ಅವ್ರು ಮೃತರಾದರು, ಅವ್ರು ಇಲ್ಲಿ ಜೀವಂತವಾಗಿಲ್ಲ. ಆದರೆ ಯೇಸು ಕ್ರಿಸ್ತರು ಜೀವಂತವಾಗಿದ್ದಾರಾ, ಸತ್ತೋಗಿದ್ದಾರಾ? ಜೀವಂತವಾಗಿದ್ದಾರೆ. ಹಾಗಾದ್ರೆ ಯಾಕೆ ಕಾಣ್ತಾ ಇಲ್ಲ ಅವರು? ಕಾಣ್ತಾ ಇಲ್ಲ ಅಂದ್ರೆ ವಿಶ್ವಾಸ ಇಲ್ಲ. ಹೇಗೆ ನೋಡೋದು ಅವ್ರನ್ನ? ಕಣ್ಣಿಂದ. ಯಾವ ಕಣ್ಣಿಂದ? ಅಂತರಂಗದ ಕಣ್ಣಿನಿಂದ. ಇಲ್ಲೊಂದು ಕಣ್ಣಿದೆ, ಈ ಕಣ್ಣಿಲ್ದೇ ಇರೋದ್ರಿಂದಾನೆ, ಈ ಕಣ್ಣು ಓಪನ್ ಆಗದೆ ಇರೋದ್ರಿಂದಾನೆ ನಮಗೆ ಈ ಫೋಟೋ ಸ್ಟ್ಯಾಚ್ಯೂ ಎಲ್ಲ ನೋಡಿದ್ರೆ ಮಾತ್ರನೇ ಏನಾದರೂ ಒಂದು ಖುಷಿ ಆಗುತ್ತೆ. ಅದಿಲ್ಲ ಅಂದರೆ ಭಯ ಆಗ್ಬಿಡುತ್ತೆ. ಇದು ಎಲ್ಲ ಕಡೆ ಹೊತ್ಕೊಂಡು ತಿರ್ಗೋಕ್ಕಾಗತ್ತಾ? ಈ ಕಣ್ಣು ಓಪನ್ ಆದರೆ ನಮಗೆ ಯಾರನ್ನ ನೋಡ್ಬೋದು? ಯೇಸುವನ್ನ ನೋಡ್ಬೋದು. ಆದ್ರಿಂದನೇ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ಗೊತ್ತಾ? ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ. ದೇವರು ಏನು ಓಪನ್ ಮಾಡಲಿ? ಆಶೀರ್ವಾದ ಮಾಡಲಿ ಅಂತಲ್ಲ, ದೇವರು ನಿಮ್ಮ ಮನೋನೇತ್ರಗಳನ್ನ ತೆರೆಯಲಿ. ಆ ದೇವರನ್ನ ಕಾಣುವಂತೆ, ದೇವರು ನಿಮಗಾಗಿ ಇಟ್ಟಿರ್ತಕ್ಕಂಥ ಒಳ್ಳೆ ಯೋಜನೆಗಳನ್ನ ಕಾಣುವಂತೆ, ನಿಮ್ಮ ಸುಂದರವಾದ ಭವಿಷ್ಯವನ್ನ ಕಾಣುವಂತೆ ನಿಮ್ಮ ಕಣ್ಣುಗಳು ಓಪನ್ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಮಾತ್ರ ಅಲ್ಲ, ಯಾರೆಲ್ಲ ವಿಶ್ವಾಸಿಗಳಿದ್ದೀರೋ ನಿಮ್ಮ ಒಳಗಡೆ ದೇವರು ಏನು ಶಕ್ತಿ ಇಟ್ಟಿದ್ದಾರೆ, ಏನು ಪವರ್ ಇಟ್ಟಿದ್ದಾರೆ, ಏನು ಬ್ಲೆಸ್ಸಿಂಗ್ ನಿಮ್ಮ ಒಳಗಡೆ ಇಟ್ಟಿದ್ದಾರೆ, ಇದನ್ನ ಕಾಣುವಂತೆ ನಿಮ್ಮ ಕಣ್ಣುಗಳು ತೆರೆಯಲ್ಪಡಲಿ. ಓದಿ ನೋಡೋಣ ವಾಕ್ಯ. ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ. ಬೆಕ್ಸಲ್ ಬರ್ತಾ ಇದೆಯಲ್ಲ ಕ್ಲೀನ್ ಆಗಿ. ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ, ಅವರ ಬೆಳಕು ನಿಮಗೆ ಕಾಣುವಂತೆ ಆಗಲಿ. ಅವರ ಬೆಳಕು ನಿಮಗೆ ಕಾಣುವಂತೆ ಆಗಲಿ. ಹೀಗೆ ಅವರು ಕರೆದಿರುವ ಜನರಿಗೆ ಅಂದ್ರೆ ಯಾರು? ವಿಶ್ವಾಸಿಗಳಿಗೆ. ನೀವೆಲ್ಲ ದೇವರು ಕರೆದಿರೋ ಜನ, ಆಯ್ತಾ? ಓಕೆ, ಅವರು ಕರೆದಿರುವ ಜನರಿಗೆ ಲಭಿಸುವಂತ ಭರವಸೆಯ ಭಾಗ್ಯ, ಸೌಭಾಗ್ಯ ಎಂತದ್ದೆಂದು ದೇವ ಜನರಿಗೆ ಕಾಯ್ದಿರಿಸಿರುವ ಸ್ವಾಸ್ಥ್ಯ ಸಂಪತ್ತು. ನೋಡಿ ಏನೆಲ್ಲ ಇಟ್ಟಿದ್ದಾರೆ ದೇವರು ಅಲ್ವಾ? ಅವರು ಕರೆದಿರುವ ಜನರಿಗೆ ಲಭಿಸಲಿರುವ ಭರವಸೆಯ ಭಾಗ್ಯ ಮತ್ತು ದೇವ ಜನರಿಗೆ ಲಭಿಸಲಿರುವ ಸ್ವಾಸ್ಥ್ಯ ಸಂಪತ್ತು ಎಂತದ್ದೆಂದು ನೀವು ಅರಿತುಕೊಳ್ಳಬೇಕು. ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮಲ್ಲಿ ದೇವರು ಸಾಧಿಸಿರುವ ಮಹತ್ ಕಾರ್ಯಗಳು, ನಮ್ಮಲ್ಲಿ ದೇವರು ಸಾಧಿಸಿದಂತ ಕಾರ್ಯಗಳು ಎಷ್ಟು ಶಕ್ತಿಯುತವಾದವು ಎಂಬುದು ನಿಮಗೆ ಮನದಟ್ಟಾಗಬೇಕು. ಇದೆಲ್ಲ ಈಗ ನಾನು ಹೇಳೋದ್ರಿಂದ ಅರ್ಥ ಆಗೋದಿಲ್ಲ. ನಾನು ಹೇಳ್ಬೋದು, ತುಂಬ ವಿಷಯಗಳು ಹೇಳ್ಬೋದು ಇದ್ರ ಕುರಿತಾಗಿ. ನಾವು ಬೈಬಲ್ ಸ್ಟಡಿ ಮಾಡುವಾಗ ತುಂಬ ವಿಷಯ ನಾವು ಸ್ಟಡಿ ಮಾಡಿದ್ದೀವಿ. ಓಕೆ, ಆದರೆ ಎಷ್ಟೋ ಜನ ಇದನ್ನು ಕೇಳಿಸ್ಕೊಂಡಿದ್ದಾರೆ, ಆದರೆ ಏನೂ ಅರ್ಥ ಆಗಿಲ್ಲ, ಏನೂ ಅನುಭವಿಸ್ಲಿಕ್ಕೂ ಆಗಿಲ್ಲ. ಕಾರಣ ಏನು ಕೇಳಿದರೆ, ಅದರಲ್ಲಿ ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ ಗೊತ್ತಾ? ದೇವರು ನಿಮ್ಮ ಮನೋನೇತ್ರಗಳನ್ನ ತೆರೆಯಲಿ. ಇದು ಪ್ರಾರ್ಥನೆ ಅವ್ರದ್ದು. ನಮ್ಮ ಪ್ರಾರ್ಥನೆ ಏನಾಗಬೇಕು ಗೊತ್ತಾ?
ಲಾರ್ಡ್, ಓಪನ್ ದ ಐಸ್ ಆಫ್ ಮೈ ಹಾರ್ಟ್ ಸೊ ದಟ್ ಐ ಕ್ಯಾನ್ ಸಿ ಯು, ಐ ಕ್ಯಾನ್ ಸಿ ಯುವರ್ ಗ್ಲೋರಿ. ನಾನು ನಿನ್ನ ಮಹಿಮೆ ಕಾಣುವಂತೆ, ನಿನ್ನನ್ನು ಕಾಣುವಂತೆ, ವಾಟ್ ಎವರ್ ಯು ಹ್ಯಾವ್ ಪ್ರಿಪೇರ್ಡ್ ಫಾರ್ ಮೀ, ನೀನು ನನಗೋಸ್ಕರ ಏನೆಲ್ಲ ಸಿದ್ಧಪಡಿಸಿಟ್ಟಿದೆಯೋ ಅದನ್ನು ನಾನು ನೋಡುವಂತೆ ನನ್ನ ಕಣ್ಣುಗಳನ್ನ ತೆರೆ ಸ್ವಾಮಿ ಎಂದು ದೇವರ ಸನ್ನಿಧಿಯಲ್ಲಿ ನೀನು ನಿಜವಾಗಲೂ ವಿಶ್ವಾಸದಿಂದ ಪ್ರಾರ್ಥನೆ ಮಾಡುವಾಗ ಆ ವಿಶ್ವಾಸದ ಪ್ರಾರ್ಥನೆಯ ಮುಖಾಂತರ ಕಣ್ಣುಗಳು ತೆರೆಯಲ್ಪಡ್ತದೆ. ಕಣ್ಣುಗಳು ತೆರೆಯಲ್ಪಡ್ತದೆ. ಅಥವಾ ನಮಗೊಂದು ಸೈಟ್, ನಮಗೊಂದು ಆಧ್ಯಾತ್ಮಿಕವಾದ ದೃಷ್ಟಿ ಸಿಗ್ತದೆ. ಅಥವಾ ಒಂದು ಸ್ಪಿರಿಚುವಲ್ ಲೈಟ್ ನಮ್ಮೊಳಗಡೆ ಬರುತ್ತೆ. ಆ ಸ್ಪಿರಿಚುವಲ್ ಲೈಟ್ ನಮ್ಮೊಳಗಡೆ ಬಂದಾಗ ವಿ ಕ್ಯಾನ್ ಸಿ ದ ಸ್ಪಿರಿಚುವಲ್ ವರ್ಲ್ಡ್. ಆಧ್ಯಾತ್ಮಿಕವಾದ ಬೆಳಕು ನಮ್ಮೊಳಗಡೆ ಬಂದಾಗ ನಮಗೆ ಆಧ್ಯಾತ್ಮಿಕ ಪ್ರಪಂಚ ಕಾಣುತ್ತೆ. ಈ ಪ್ರಪಂಚದಲ್ಲಿರೋ ಮನುಷ್ಯರನ್ನೆಲ್ಲ ನಮಗೆ ನೋಡ್ಲಿಕ್ಕೆ ಆಗಬೇಕಾದ್ರೆ ನಮಗೆ ಲೈಟ್ ಬೇಕು. ನಾನು ನಿಮಗೆ ಕಾಣಬೇಕಾದ್ರೆ, ನೀವು ನನಗೆ ಕಾಣಬೇಕಾದ್ರೆ ನಮಗೆ ಲೈಟ್ ಬೇಕು. ಈಗ ಲೈಟ್ ಆಫ್ ಆದರೆ ಯಾರಿಗೂ ಕಾಣೋದಿಲ್ಲ. ಇಲ್ಲಿ ಏನಿದೆ ಅಂತ ಯಾರಿಗೂ ಕಾಣಿಸೋದಿಲ್ಲ. ಹಗಲಲ್ಲಿ ಸೂರ್ಯನ ಬೆಳಕು ಬೇಕು, ರಾತ್ರಿಯಲ್ಲಿ ನಾವು ತಯಾರು ಮಾಡಿದಂತೆ ಈ ಲೈಟ್ಗಳು ಬೇಕು. ಈ ಲೈಟ್ ಇಲ್ಲದೆ ಇದ್ರೆ ನಮ್ಗೆ ಯಾರು ಕಾಣಿಸೋದಿಲ್ಲ, ದಾರಿ ಕಾಣಿಸೋದಿಲ್ಲ, ಮನುಷ್ಯ ಕಾಣಿಸೋದಿಲ್ಲ, ಎಲ್ಲಿ ಹೊಂಡ ಗುಂಡಿ ಇದೆ ಕಾಣಿಸೋದಿಲ್ಲ, ಏನೂ ಕಾಣಿಸೋದಿಲ್ಲ. ನಮ್ಗೆ ಊಟ ಮಾಡ್ಲಿಕ್ಕೆ ಊಟ ಎಲ್ಲಿದೆ ಕಾಣಿಸೋದಿಲ್ಲ, ಅಡುಗೆ ಮಾಡ್ಲಿಕ್ಕೆ ಸ್ಟವ್ ಎಲ್ಲಿದೆ ಕಾಣಿಸೋದಿಲ್ಲ, ಅಕ್ಕಿ ಕಾಣಿಸೋದಿಲ್ಲ, ನೀರು ಕುಡಿಯೋಣ ಅಂದರೆ ಬಾವಿಲಿ ನೀರು ಸೇದೋಣ ಅಂದರೆ ಬಾವಿ ಕಾಣಿಸೋದಿಲ್ಲ, ಬಾವಿಗೆ ಬಿಡ್ಬಿಡ್ತೀವಿ. ಆಮೇಲೆ ಎಷ್ಟು ದುರಂತ, ಎಷ್ಟು ಕಷ್ಟ. ಎಲ್ಲ ಇದ್ರೂ ಏನೂ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಇದೆ. ಈಗ ಮನೆ ತುಂಬ ಎಲ್ಲ ಇದೆ, ಊಟ ಮಾಡಿ ಇಟ್ಟಿದ್ದಾರೆ, ಆದರೆ ಎಲ್ಲಿ ಇಟ್ಟಿದ್ದಾರೆ ಗೊತ್ತಿಲ್ಲ. ಈಗ ಪೂರ್ತಿ ಕತ್ಲೆ. ಆದರೆ ಬೆಳಕು ಬಂದರೆ ಎಷ್ಟು ಸುಲಭವಾಗಿ ಡೈರೆಕ್ಟಾಗಿ ಹೋಗಿ ಎತ್ಕೊಂಡು ಹಾಕೊಂಡು ತಿಂದು ಕೈ ತೊಳ್ಕೊಬಿಡ್ತೀವಿ. ಅದು ಈ ಪ್ರಪಂಚ. ಅದೇ ರೀತಿಯಲ್ಲಿ ಸ್ವರ್ಗೀಯವಾದ ಒಂದು ಬೆಳಕಿದೆ, ಸ್ಪಿರಿಚುವಲ್ ಲೈಟ್. ಈ ಆಧ್ಯಾತ್ಮಿಕವಾದ ಬೆಳಕು ಒಬ್ಬ ಮನುಷ್ಯನ ಒಳಗಡೆ ಬಂದರೆ ಅವನಿಗೆ ಕಾಣಿಸುತ್ತೆ. ಏನು ಗೊತ್ತಾ? ಪರಲೋಕ ರಾಜ್ಯ ಕಾಣಿಸುತ್ತೆ, ಸ್ವರ್ಗ ರಾಜ್ಯ ಕಾಣಿಸುತ್ತೆ. ಅದು ಹೇಗಿದೆ ಅಂತ ನಾನು ನಿಮಗೆ ಹೇಳಿದರೆ ಕುರುಡನ ಕತೆ ಹೇಳ್ದಂಗೆ ಆಗುತ್ತೆ. ಒಬ್ಬ ಕುರುಡನಿಗೆ ಅಲ್ಲಿ ಬೆಟ್ಟ ಇದೆ ನೋಡು, ಆ ಬೆಟ್ಟದ ಮೇಲೆ ಒಂದು ಮನೆ ಇದೆ ನೋಡು, ಆ ಮನೆ ಎಷ್ಟು ಕಲರ್ಫುಲ್ ಆಗಿದೆ ನೋಡು, ಅಲ್ಲಿ ಎಂತೆಂಥ ಲೈಟ್ ಹಾಕಿದ್ದಾರೆ ನೋಡು, ಆ ಮನೆ ಸುತ್ತಲೂ ಗಾರ್ಡನ್ ಇದೆ ನೋಡು ಅಂದರೆ ಕುರುಡಂಗೆ ಏನಂತ ಅನಿಸುತ್ತೆ? ಹಾಂ 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 ಅವನಿಗೆ ಫೂಲಿಶ್ನೆಸ್ ಥರ. ಇವನೇನೋ ಹುಚ್ಚುಚ್ತಾರ. ಬೆಟ್ಟ ಇದೆಯಂತೆ, ಬೆಟ್ಟದ ಮೇಲೆ ಮನೆ ಇದೆಯಂತೆ, ಮನೆಗೆ ಕೆಂಪು ಬಣ್ಣ ಇದೆಯಂತೆ, ಆ ಮನೆ ಮೇಲೆ ಸೂರ್ಯ ನಿಂತಿರೋ ಥರ ಇದೆಯಂತೆ, ಆ ಮನೆ ಸುತ್ತು ಗಾರ್ಡನ್ ಇದೆಯಂತೆ, ಅಲ್ಲಿ ನೀರು ಹರಿತಾ ಇದೆಯಂತೆ, ಏನೋ ಹೇಳ್ತಾ ಇದ್ದಾನೆ. ಅದೇ ರೀತಿ ನಾವೀ ಶುಭ ಸಂದೇಶ ಸಾರುವಾಗ ಕೆಲವು ಬಾರಿ ಕುರುಡನಿಗೆ ಕತೆ ಹೇಳ್ದಂಗೆ ಇರುತ್ತೆ. ಇವರು ಏನೋ ಹೇಳ್ತಾ ಇದ್ದಾರೆ, ನಮಗೇನೂ ಅರ್ಥ ಆಗ್ತಾ ಇಲ್ಲ. ಅದೇ ಪ್ರಪಂಚದ ವಿಷಯ ಹೇಳುವಾಗ ಎಲ್ರಿಗೂ ಅರ್ಥ ಆಗುತ್ತೆ. ಪ್ರಾಪಂಚಿಕವಾದ ವಿಷಯಗಳು ಹೇಳುವಾಗ, ಫಾರ್ ಎಕ್ಸಾಂಪಲ್, ನೀವು ಚೆನ್ನಾಗಿ ಪ್ರಾರ್ಥನೆ ಮಾಡಿ ಆಯಿತಾ, ದೇವರು ನಿಮಗೆ ಪರೀಕ್ಷೆನಲ್ಲಿ ಫಸ್ಟ್ ಕ್ಲಾಸ್ ಮಾಡ್ತಾರೆ. ನೀವು ಚೆನ್ನಾಗಿ ಪ್ರಾರ್ಥನೆ ಮಾಡಿ ಆಯಿತಾ, ದೇವರು ನಿಮ್ಗೆ ಒಳ್ಳೆ ಊಟ ಬಟ್ಟೆ ಎಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರೆ ನಮ್ಗೆ ಅರ್ಥ ಆಗುತ್ತೆ. ಆದರೆ ಚೆನ್ನಾಗಿ ಪ್ರಾರ್ಥನೆ ಮಾಡಿ ಆಯಿತಾ, ದೇವರು ನಿಮ್ಮ ಮನೋನೇತ್ರ ತೆಗಿತಾರೆ, ಆಗ ನಿಮಗೆ ಇಟ್ಟಿರ್ತಕ್ಕಂಥ ಸ್ವರ್ಗೀಯವಾದ ಸ್ವಾಸ್ಥ್ಯ ಸಂಪತ್ತು ಕಾಣಿಸುತ್ತೆ ಅಂದರೆ ಏನೋ ಹೇಳ್ತಾ ಇದ್ದಾರೆ. ಊಟ ಸಿಗುತ್ತೆ ಅಂದರೆ, ಪ್ರಾರ್ಥನೆ ಮಾಡಿ ಒಳ್ಳೆ ಊಟ ಸಿಗುತ್ತೆ ಅಂದರೆ ಅರ್ಥ ಆಗುತ್ತೆ. ಊಟ ನಾವು ನೋಡಿದ್ದೀವಿ. ಆದರೆ ನೀವು ಪ್ರಾರ್ಥನೆ ಮಾಡಿ ದೇವರು ನಿಮ್ಗಾಗಿಟ್ಟಿರ್ತಕ್ಕಂಥ ಆಧ್ಯಾತ್ಮಿಕ ಆಶೀರ್ವಾದ ಕಾಣಿಸುತ್ತೆ ಅಂದರೆ ಫೂಲಿಶ್ನೆಸ್ ಅಂತ ಅನಿಸುತ್ತೆ. ನಿಮ್ಮಲ್ಲಿ ಕೆಲವರಿಗೆ ಅನಿಸ್ತಾ ಇರ್ಬೋದು. ಈಗ ಪರವಾಗಿಲ್ಲ, ಕಣ್ಣುಗಳು ಓಪನ್ ಆದಾಗ ನೀವು ಬೇರೆಯವರಿಗೆ ಹಾಗೆ ಹೇಳ್ತೀರಿ, ನೀವು ಕೂಡ ಇದನ್ನೇ ಹೇಳ್ತೀರಿ. ಈ ಬೈಬಲ್ನಲ್ಲಿ ಏನಿದೆ ಕೇಳಿದರೆ ಬೆಳಕಿದೆ, ಹುಚ್ಚ ಅಂತ ಹೇಳ್ತಾರೆ ಅಲ್ವಾ? ಈ ಬೈಬಲ್ ಪೂರ್ತಿ ಏನಿದೆ? ಲೈಟ್ ಇದೆ. ಯಾಕೆ ಅಂದರೆ ಇದರಲ್ಲಿ ಇರೋದು ವರ್ಡ್ ಆಫ್ ಗಾಡ್, ದೇವರ ವಚನಗಳು. ದೇವರ ವಚನಗಳೇನಾಗಿದೆ? ಫುಲ್ ಆಫ್ ಲೈಟ್, ಪೂರ್ತಿ ಬೆಳಕು. ಈ ಬೆಳಕಂದ್ರೆ ಪಿಶಾಚಿಗಾಗಲ್ಲ. ನೀವು ನೋಡಿ, ಸುವಾರ್ತೆ ಸಾರೋದಂದರೆ ಪಿಶಾಚಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೀವು ಕತೆ ಹೇಳಿ, ಹಾಡು ಹೇಳಿ, ಕಾದಂಬರಿ ಹೇಳಿ, ಡ್ಯಾನ್ಸ್ ಮಾಡಿ, ಹಬ್ಬ ಮಾಡಿ, ಏನೇ ಮಾಡಿ, ಯಾರು ನಿಮ್ಗೆ ಅಪೋಸ್ ಮಾಡಲ್ಲ. ಬೈಬಲ್ ಹಿಡ್ಕೊಂಡು ತಿರುಗಿ ನೋಡೋಣ, ನಿಮ್ಮನ್ನು ಪ್ರೊಟೆಸ್ಟೆಂಟ್ ಅಂತಾರೆ, ಪೆಂಟೆಕೋಸ್ಟ್ ಅಂತಾರೆ, ನ್ಯೂ ಲೈಫ್ ಅಂತಾರೆ, ಅದಂತಾರೆ, ಇದಂತಾರೆ. ಯಾಕೆ ಗೊತ್ತಾ? ಪಿಶಾಚಿಗೆ ಬೈಬಲ್ ಅಂದರೆ ಆಗಲ್ಲ. ಬೇರೆ ಏನೇ ಹಿಡ್ಕೊಂಡು ಹೋದ್ರು ಪಿಶಾಚಿಗೆ ಪ್ರಾಬ್ಲಮೇ ಇಲ್ಲ. ನೀವು ಬೇಕಾದ್ರೆ ದೊಡ್ಡ ಶಿಲ್ಬೆ ಹಿಡ್ಕೊಂಡು ಹೋಗಿ, ಪಿಶಾಚಿ ಏನು ತಲೆಗೆಡಿಸ್ಕೊಳ್ಳಲ್ಲ. ಯಾಕಂದರೆ ಅವನು ಹೆದರೋದು ಈ ಪ್ರಪಂಚದಲ್ಲಿರೋ ಯಾವುದಕ್ಕೂ ಅಲ್ಲ, ವಾಕ್ಯಕ್ಕೆ. ಯಾಕೆಂದರೆ ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು, ಪವಿತ್ರಾತ್ಮನ ಕೊಡುಗೆ ಆದದ್ದು ದೇವರ ವಾಕ್ಯ. ದೇವರ ವಾಕ್ಯ ಇದೆಯಲ್ವಾ, ಇದು ಪವಿತ್ರಾತ್ಮನ ಕೊಡುಗೆ ಆದಂಥ ದೇವರ ವಾಕ್ಯ ಎಂಬ ಖಡ್ಗ. ಇದನ್ನು ನೀವು ಕೈಯಲ್ಲಿ ಎತ್ಕೊಂಡ್ರೆ ಅವನ ತಲೆ ಮೇಲೆ ಏಟ್ ಬೀಳುತ್ತೆ. ಅದಲ್ಲದೆ ನೀವು ದೊಡ್ಡ ಶಿಲುಬೆ ಎತ್ಕೊಂಡು ಸೈತಾನನೇ ಹೋಗು ಹೋಗೋದು 3 ಸಾರಿ ಹೊಡೆದ್ರು ಶಿಲುಬೆ ಮುರಿದೋಗುತ್ತೆ. ಬಿಟ್ಟರೆ ಸೈತಾನ ಬೇಕಾದ್ರೆ ಟೆಂಪ್ರರಿಗೆ ಆ ಕಡೆ ಸರ್ಕೋಬೋದು.
ನಿಮಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. 3 ದಿನ ಆದಮೇಲೆ ವಾಪಸ್ ಬರ್ತಾನೆ. ಆದರೆ ಈ ವಾಕ್ಯದಲ್ಲಿ, ಈ ಬೈಬಲ್ನಲ್ಲಿರ್ತಕ್ಕಂಥ ದೇವರ ವಾಕ್ಯ ಎಂಬ ಬೆಳಕನ್ನು ನಿಮ್ಮ ಒಳಗಡೆ ತುಂಬಿಸ್ಕೊಂಡು ನೋಡಿ, ಒಳಗಡೆ ಕುಟುಂಬದಲ್ಲಿ ಜೀವನದಲ್ಲಿರೋ ಎಲ್ಲ ಕತ್ಲೆನೂ ಓಡೋಗುತ್ತೆ. ಒಂದು ಕತ್ಲೆದು ಅಲ್ಲಿ ಇರೋದಿಲ್ಲ. ನಿನ್ನೆದು ವಾಚನ, ನಿನ್ನೆದು 2ನೇ ವಾಚನದಲ್ಲಿ ಎಫಿಷಿಯನ್ಸ್ 5:13 ಏನು ಹೇಳುತ್ತೆ? ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ ಹೇಳುತ್ತೆ. ಏನಂತ ಹೇಳುತ್ತೆ? ಬೆಳಕು ಬೆಳಗಿಸುವ ವಸ್ತುಗಳೆಲ್ಲವೂ, ಬೆಳಕು ಬೆಳಗಿಸುವ ವಸ್ತುಗಳೆಲ್ಲವೂ ಕಂಗೊಳಿಸುವು. ಈ ಬೆಳಕು ಯಾರು? ವಚನ, ವಾಕ್ಯ. ವರ್ಡ್ ಆಫ್ ಗಾಡ್ ಇಸ್ ದ ಲೈಟ್ ಆಫ್ ಗಾಡ್, ಅಥವಾ ವರ್ಡ್ ಆಫ್ ಗಾಡ್ ಇಸ್ ಲೈಟ್. ಜೀಸಸ್ ಇಸ್ ದ ಲೈಟ್, ಜೀಸಸ್ ಇಸ್ ದ ವರ್ಡ್. ಯೇಸುವೆ ವಾಕ್ಯ, ದೇವರೇ ಬೆಳಕು ಅಲ್ವಾ? ಸೊ ಬೆಳಕು ಬೆಳಗಿಸುವ ವಸ್ತು ಯಾರು? ನಾನು, ನೀವು. ಹೇಗೆ ಬೆಳಕು ಬೆಳಗಿಸೋದು? ಶುಭ ಸಂದೇಶದ ಮುಖಾಂತರ ಅಲ್ವಾ? ಈ ಶುಭ ಸಂದೇಶದ ಮುಖಾಂತರ ಒಬ್ಬ ಮನುಷ್ಯನ ಜೀವನ ಬೆಳಗಲ್ಪಟ್ರೆ ಏನಾಗುತ್ತೆ ಅಂದ್ರೆ ರಿಸಲ್ಟ್ ದೇವರೇ ಹೇಳ್ತಾ ಇದ್ದಾರೆ. ಬೆಳಕು ಬೆಳಗಿಸುವ ವಸ್ತುಗಳೆಲ್ಲವೂ ಕಂಗೊಳಿಸ್ತದೆ, ಶೈನಿಂಗ್ ಬರುತ್ತಂತೆ. ಶೈನಿಂಗ್ ಅಂದ್ರೆ ನೀವು ಮೇಕಪ್ ಮಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿ ಶೈನಿಂಗ್ ಬರೋದು ಬೇಡ, ಅದು ಫಿಸಿಕಲ್ ಶೈನಿಂಗ್. ಅದರಿಂದ ಏನು ಪ್ರಯೋಜನ ಇಲ್ಲ. ಅದರಿಂದ ದೆವ್ವಗಳು ಓಡ್ ಹೋಗಲ್ಲ, ದೆವ್ವಗಳು ಅಟ್ರಾಕ್ಟ್ ಆಗುತ್ತೆ. ನಾವು ಎಕ್ಸ್ಟ್ರಾ ಮೇಕಪ್ ಮಾಡಿದರೆ ಅಟ್ರಾಕ್ಷನ್ ಈ ಕಡೆ ಬರುತ್ತೆ. ಆದರೆ ಒಳಗಡೆ ಒಂದು ಶೈನಿಂಗ್ ಇದೆ, ಇಂಟರ್ನಲ್ ಶೈನಿಂಗ್, ಇಂಟರ್ನಲ್ ಬ್ಯೂಟಿ. ಈ ಶೈನಿಂಗ್ ಇದ್ರೆ ದುಷ್ಟಶಕ್ತಿಗಳೆಲ್ಲ ಓಡೋಗುತ್ತೆ, ಯಾವುದು ಅಟ್ರಾಕ್ಟ್ ಆಗಲ್ಲ ಈ ಕಡೆಗೆ. ಇಲ್ಲಾಂದ್ರೆ ಪಿಶಾಚಿ ಹಿಡಿದವರೆಲ್ಲ ನಿಮ್ಮ ಹತ್ರ ಬಂದು ಸೇರ್ಕೊಳ್ತಾರೆ, ಆಮೇಲೆ ಜೀವನ ಹಾಳು ಮಾಡ್ತಾರೆ. ಕೆಲವು ಟೈಮ್ ಇವತ್ತು ಎಷ್ಟೋ ಜನರು ಜೀವನ ಹಾಳಾಗ್ತಾ ಇರೋದು ಅದೇ ರೀತಿನಲ್ಲೇ. ಒಳಗಡೆ ಸೌಂದರ್ಯ ಇಲ್ಲ, ಒಳಗಡೆ ಒಂದು ಶೈನಿಂಗ್ ಇಲ್ಲ, ಒಳಗಡೆ ಒಂದು ಬೆಳಕಿಲ್ಲ. ಹೊರಗಡೆ ನಾವು ಶೈನಿಂಗ್ ತಗೊಂಡು ಬದುಕ್ತೀವಿ. ಈ ಹೊರಗಡೆ ಶೈನಿಂಗ್ ನೋಡಿ ನಾವೇನು ಮಾಡ್ತೀವಿ? ಮದುವೆ ಆಗ್ತೀವಿ, ಲವ್ ಮಾಡ್ತೀವಿ, ಮದುವೆ ಮಾಡಿಸ್ಕೊಡ್ತೀವಿ. ಹಾಗೇನಾಗುತ್ತೆ? ಈ ಶೈನಿಂಗ್ ಏನು ಗೊತ್ತಾ? ಯೇಸುಸ್ವಾಮಿ ಭಾಷೆಯಲ್ಲಿ ಹೇಳೋದಾದರೆ ಸುಣ್ಣ ಬಳಿ ಸಮಾಧಿ. ಸಮಾಧಿಗೆ ಒಳ್ಳೆ ಸುಣ್ಣ ಹೊಡೆದು ಈ ಕಡೆ ಬಂದು ಆ ಕಡೆ ಹೋಗೋಷ್ಟೊತ್ತಿಗೆ ದೊಡ್ಡ ಮಳೆ ಬಂದರೆ ಆ ವೈಟ್ ವಾಶ್ ಮಾಡಿದ್ದೆಲ್ಲ ಏನಾಗುತ್ತೆ? ಹಾಗೇನೆ ಇವತ್ತಿನ ಎಷ್ಟೋ ವಿವಾಹಗಳು ಒಡೆದೋಗ್ಲಿಕ್ಕೆ ಕಾರಣ, ಸಂಬಂಧಗಳು ಒಡೆದೋಗ್ಲಿಕ್ಕೆ ಕಾರಣ ಅಷ್ಟೇನೆ. ಈ ಸುಣ್ಣವನ್ನು ಬಳದು 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 ವೈಟ್ ಮಾಡಿರ್ತಾರೆ. ಅದು ವಿದ್ಯಾಭ್ಯಾಸನೋ ಅಥವಾ ಆಸ್ತಿ ಪಾಸ್ತಿನೋ ಅಥವಾ ಇನ್ನೇನೋ ಸೌಂದರ್ಯನೋ ಏನೋ ಒಂದಿರುತ್ತೆ. ಇದನ್ನ ನೋಡಿ ಮದುವೆ ಮಾಡಿಸ್ಕೊಡ್ತೀವಿ ಅಥವಾ ಮದುವೆ ಆಗ್ತೀವಿ. ಓಡೋಗಿ ಮದುವೆ ಆಗ್ತೀವೋ, ಓಡಿಸ್ಕೊಂಡೋಗಿ ಮದುವೆ ಆಗ್ತೀವೋ, ಹುಡ್ಕೊಂಡೋಗಿ ಮದುವೆ ಆಗ್ತೀವೋ, ಹೇಗೋ ಆಸ್ತಿ ಪಾಸ್ತಿ ನೋಡಿನೋ, ಸೌಂದರ್ಯ ನೋಡಿನೋ, ವಿದ್ಯಾಭ್ಯಾಸ ನೋಡಿನೋ, ಮನೆತನ ನೋಡಿನೋ, ಜಾತಿ ನೋಡಿನೋ, ಕುಲ ನೋಡಿನೋ ಆಗ್ತೀವಿ. ಸರಿಯಾಗಿ ಒಂದು ಮಳೆ ಬಂದರೆ ಈ ಸುಣ್ಣ ಎಲ್ಲ ಹೋಗ್ಬಿಡುತ್ತೆ, ಪೇಂಟ್ ಎಲ್ಲ ಹೋಗ್ಬಿಡುತ್ತೆ. ಪೇಂಟ್ ಹೋದ್ಮೇಲೆ ನೋಡ್ಲಿಕ್ಕೆ ಅಯ್ಯೋ ಅನ್ಸುತ್ತೆ. ಈ ಪೇಂಟ್ ಹೊಡೆಯೋರು ಯಾರು? ನಾವುಗಳೇ ಹೊಡ್ಕೊಳ್ಳೋದು. ಹೆಲ್ಪ್ ಮಾಡೋಕ್ಕೆ ತುಂಬ ಜನ ಇದ್ದಾರೆ. ಇವತ್ತು ನಮಗೆ ಹೆಲ್ಪ್ ಮಾಡಲಿಕ್ಕೆ ರಿಟ್ರೀಟ್ ಸೆಂಟರ್ಗಳಲ್ಲೂ ಹೆಲ್ಪ್ ಮಾಡ್ತಾರೆ ಪೇಂಟ್ ಹೊಡಿಲಿಕ್ಕೆ. ಸೊ ಎಲ್ಲ ಪೇಂಟು ಹೊಡಿತೀವಿ. ಈ ಹೊರಗಡೆ ಹೊಡೆದೇನು ಪ್ರಯೋಜನ ಇಲ್ಲ, ಒಳಗಡೆ ಪೇಂಟ್ ಹೊಡಿಬೇಕು. ಒಳಗಡೆ ಹೊಡಿಲಿಕ್ಕೆ ಮನುಷ್ಯನಿಗಾಗಲ್ಲ, ಒಳಗಡೆ ಹೊಡಿಲಿಕ್ಕಾಗೋದು ವಾಕ್ಯಕ್ಕೆ. ವಾಕ್ಯ ಇದೆಯಲ್ವಾ, ಸೀದಾ ಮನುಷ್ಯನ ಹೃದಯದೊಳಗಡೆ ಹೋಗುತ್ತೆ, ಆತ್ಮದೊಳಗಡೆ ಹೋಗುತ್ತೆ. ಅದು ಅಲ್ಲಿ ಪೇಂಟ್ ಹೊಡೆಯುತ್ತೆ, ಅಥವಾ ಅಲ್ಲಿ ಬ್ರೈಟ್ನೆಸ್ ಕೊಡುತ್ತೆ, ಅಲ್ಲಿ ಶೈನಿಂಗ್ ತರುತ್ತೆ, ಅಲ್ಲಿ ಬ್ಯೂಟಿ ತರುತ್ತೆ. ಅದನ್ನೇ ವಾಕ್ಯ ಹೇಳೋದು. ಬೆಳಕು, ದೇವರ ವಾಕ್ಯ ಅಥವಾ ಯೇಸು ಪವಿತ್ರಾತ್ಮ, ಬೆಳಕು ಬೆಳಗಿಸುವ ವಸ್ತುಗಳೆಲ್ಲವೂ ಕಂಗೊಳಿಸುತ್ತದೆ. ಹೀಗೆ ಕಂಗೊಳಿಸುವುದೆಲ್ಲವೂ ಬೆಳಕಾಗುವುದು. ಕಂಗೊಳಿಸುವುದೆಲ್ಲವೂ ಏನಾಗುತ್ತೆ? ಬೆಳಕಾಗುತ್ತೆ. ಸೊ ಒಬ್ಬ ಕ್ರಿಶ್ಚಿಯನ್ ಅಂದ್ರೆ ಯಾರು ಗೊತ್ತಾ? ಬೆಳಕು. ಕ್ರೈಸ್ತ ಅಂದ್ರೆ ಕ್ರೈಸ್ಟ್ ಇನ್ ಕ್ರೈಸ್ಟ್, ಕ್ರಿಶ್ಚಿಯನ್. ಜಾತಿ ಬಗ್ಗೆ ಅಲ್ಲ ಹೇಳ್ತಾ ಇರೋದು. ಜಾತಿ ಯಾವ ಪ್ರಯೋಜನಕ್ಕೂ ಇಲ್ಲ. ಸುಮ್ಮನೆ ಒಂದಿಷ್ಟು ಆ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಆಚಾರ ವಿಚಾರಗಳು ಆಚರಣೆಗಳು ಮಾಡಿಕೊಂಡು ಹೀಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇನೆ. ಆದರೆ ಇದಕ್ಕೂ ಸ್ವರ್ಗಕ್ಕೂ ಇದಕ್ಕೂ ಯೇಸುಗೂ ಯಾವ ಸಂಬಂಧನೂ ಇಲ್ಲ. ಅದು ಈ ಲೋಕಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನಿಜವಾಗ್ಲೂ ಶುಭ ಸಂದೇಶಕ್ಕೆ ನಮ್ಮ ಹೃದಯವನ್ನು ತೆರೆದುಕೊಟ್ರೆ, ನಮ್ಮ ಮನಸ್ಸನ್ನು ಓಪನ್ ಮಾಡಿಕೊಟ್ರೆ, ನೀವು ಬೇರೆ ಏನು ದುಡ್ಡು ಕಾಸು ಕೊಡೋದು ಬೇಕಾಗಿಲ್ಲ. ಇದಕ್ಕೆ ಯಾವುದು ಬೆಟ್ಟ ಗುಡ್ಡ ಹತ್ತಿಳಿಯೋ ಅವಶ್ಯಕತೆ ಇಲ್ಲ. ಇದಕ್ಕೆ ಯಾವುದು ನೀವು ಪುಣ್ಯ ಕಾರ್ಯ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕಾಗಿ ನೀವು ಸ್ಪೆಷಲ್ ಆಗಿ ಏನು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸನ್ನು ಇವತ್ತೇನು ಮನಸ್ಸು ತೆಗೆದುಕೊಟ್ಟು ಕೂತ್ಕೊಂಡಿದ್ದೀರೋ ಇದೇ ರೀತಿಯಲ್ಲಿ ಪ್ರತಿದಿನ ನೋಡಿ, ಒಂದು ವಾರನೋ 15 ದಿವಸನೋ 1 ತಿಂಗಳು ಕಂಟಿನ್ಯೂಸ್ ಆಗಿ ನಿಮ್ಮ ಮನಸ್ಸನ್ನು ಪೂರ್ತಿಯಾಗಿ ದೇವರ ವಾಕ್ಯಕ್ಕೆ ಓಪನ್ ಮಾಡಿಕೊಡಿ. 1 ತಿಂಗಳಾದ್ಮೇಲೆ ನೋಡಿ, ನಿಮ್ಮ ಒಳಗಡೆಯಿಂದ ಈ ಬೆಳಕು ಹೊರಗಡೆ ಬರೋಕ್ಕೆ ಶುರುವಾಗುತ್ತೆ. ನಿಮ್ಮ ಒಳಗಡೆಯಿಂದ ಈ ಬೆಳಕು ಹೊರಗಡೆ ಬರಲಿಕ್ಕೆ ಶುರುವಾಗುತ್ತೆ. ಇದಕ್ಕಾಗಿ ನೀವು ಏನು ಕೊಡೋದು ಬೇಕಾಗಿಲ್ಲ. ದಟ್ ಈಸ್ ದ ಪವರ್ ಆಫ್ ದ ವರ್ಡ್ ಆಫ್ ಗಾಡ್.
ಅದು ದೇವರ ವಾಕ್ಯದ ಶಕ್ತಿ. ಬೆಳಕು ಬೆಳಗಿಸುವ ವಸ್ತುಗಳೆಲ್ಲವೂ ಕಂಗೊಳಿಸುತ್ತದೆ, ಕಂಗೊಳಿಸುವುದೆಲ್ಲವೂ ಬೆಳಕಾಗುತ್ತೆ. ಈಗ ನಿಮ್ಮ ಮುಂದೆ ಇದೆ ಜೀವ ಮರಣ, ಶಾಪ ಆಶೀರ್ವಾದ. ಚಾಯ್ಸ್ ಈಸ್ ಯುವರ್ಸ್. ನಿನ್ನ ಜೀವನ ನಿನ್ನ ಮುಂದೆ ಇದೆ, ನಿನ್ನ ಜೀವನದ ಆಯ್ಕೆ ನಿನ್ನ ಮುಂದೆ ಇದೆ. ಅದು ನೀವೇ ಆಯ್ಕೆ ಮಾಡ್ಕೋಬೇಕು. ನಿಮ್ಮ ಪರವಾಗಿ ನಾನು ಆಯ್ಕೆ ಮಾಡಿಕೊಂಡು ನಿಮಗೆ ಪ್ರಯೋಜನ ಇಲ್ಲ, ನಿಮ್ಮ ಪರವಾಗಿ ಇನ್ನೊಬ್ರು ಆಯ್ಕೆ ಮಾಡಿಕೊಂಡ್ರು ನಿಮಗೆ ಪ್ರಯೋಜನ ಇಲ್ಲ. ಅದು ನೀವೇ ಆಯ್ಕೆ ಮಾಡ್ಕೋಬೇಕು, ಪರ್ಸನಲ್ ಆಗಿ ಆಯ್ಕೆ ಮಾಡ್ಕೋಬೇಕು. ಆಮೇಲೆ ನೋಡಿ, ಅವರಿಂದ ಹಾಳಾದೆ, ಇವರಿಂದ ಹಾಳಾದೆ, ಅವ್ರು ನನ್ನ ಲೈಫ್ ಹಾಳು ಮಾಡಿಬಿಟ್ರು, ಇವ್ರು ನನ್ನ ಲೈಫ್ ಹಾಳು ಮಾಡಿಬಿಟ್ರು ಅಂತ ನೀವು ಕತೆ ಹೇಳಿನೋ ನಿಜ ಹೇಳಿನೋ ಏನು ಮಾಡಿನೋ ನಿಮ್ಗೇನು ಲಾಭ ಇಲ್ಲ, ಏನು ಪ್ರಯೋಜನ ಇಲ್ಲ. ನಿಮಗೆ ನಿಜವಾಗ್ಲೂ ಲಾಭ ಆಗಬೇಕಾ, ನಿಜವಾಗ್ಲೂ ಲಾಭದಲ್ಲಿ ಬದುಕಬೇಕಾ, ಟೇಕ್ ದ ವರ್ಡ್ ಆಫ್ ಗಾಡ್ ಇನ್ ಟು ಯುವರ್ ಹಾರ್ಟ್. ದೇವರ ವಾಕ್ಯವನ್ನು ಸೀರಿಯಸ್ ಆಗಿ ನಿಮ್ಮ ಹೃದಯದೊಳಗಡೆ ತೆಗೆದುಕೊಳ್ಳಿ. ಈ ಲೋಕದಲ್ಲಿ ನೋಡಿ, ನಾವು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತೀವಿ, ಟ್ಯೂಷನ್ ಹೇಳ್ಕೊಡ್ತೀವಿ, ಟ್ಯೂಷನ್ ಕಳಿಸ್ತೀವಿ, ಸ್ಪೆಷಲ್ ಕ್ಲಾಸ್ಗೆ ಕಳಿಸ್ತೀವಿ. ಇದನ್ನೆಲ್ಲ ನಾವು ಸೀರಿಯಸ್ ಆಗಿ ಮಾಡ್ತೀವಿ ಅಲ್ವಾ? ಮಕ್ಕಳು ಮಾಡ್ತಾರೆ, ಪೇರೆಂಟ್ಸು ಮಾಡ್ತಾರೆ. ಆದರೆ ಎಷ್ಟು ಜನ ಪೇರೆಂಟ್ಸ್, ಎಷ್ಟು ಜನ ಮಕ್ಕಳು ದೇವರ ವಾಕ್ಯದ ವಿಷಯದಲ್ಲಿ ಇವತ್ತು ಸೀರಿಯಸ್ ಆಗಿದ್ದೀವಿ? ದೇವರ ವಾಕ್ಯ ನನ್ನ ಹೃದಯದಲ್ಲಿ ತುಂಬಿಸ್ಕೋಬೇಕು, ನನ್ನ ಮಕ್ಕಳ ಹೃದಯದಲ್ಲಿ ದೇವರ ವಾಕ್ಯ ತುಂಬಿಸ್ಬೇಕು. ಈ ವಿಷಯದಲ್ಲಿ ನಾವು ಎಷ್ಟು ಜನ ನಿಜವಾಗ್ಲೂ ಸೀರಿಯಸ್ ಆಗಿದ್ದೀವಿ, ಸೀರಿಯಸ್ ಆಗಿ ಥಿಂಕ್ ಮಾಡ್ತೀವಿ? ಥಿಂಕ್ ಮಾಡದೇ ಇರೋದ್ರಿಂದನೇ ಅನೇಕ ಕುಟುಂಬಗಳಲ್ಲಿ ಮಕ್ಕಳು ಇವತ್ತು ಪಿಶಾಚಿಯ ವಶದಲ್ಲಿದ್ದಾರೆ, ದುರಾತ್ಮನ ವಶದಲ್ಲಿದ್ದಾರೆ. ತಂದೆ ತಾಯಿ ಮಾತು ಕೇಳಲ್ಲ. ದೇವಾಲಯವಾಗಿ ಇಟ್ಕೋಬೇಕಾಗಿದೆ ಶರೀರವನ್ನು ಅನೇಕ ರೀತಿಯಲ್ಲಿ ಪಾಪಕೃತ್ಯಗಳಿಗೆ, ಅಶುದ್ಧತೆಗೆ, ವ್ಯಭಿಚಾರಕ್ಕೆ, ಅನೈತಿಕತೆಗೆ, ಕುಡುಕುತನಕ್ಕೆ, ಡ್ರಗ್ಸ್ಗೆ ಒಳಪಡಿಸ್ಕೊಂಡು ಶರೀರವನ್ನು, ಮನಸ್ಸನ್ನು ಮಲಿನ ಮಾಡಿಕೊಂಡು ಬದುಕ್ತಾ ಇರ್ತೀವಿ. ಇದರಿಂದ ಖಂಡಿತವಾಗಲೂ ನಮ್ಮ ಆತ್ಮಕ್ಕೆ ನಾವು ದ್ರೋಹ ಮಾಡಿಕೊಂಡಾಗೆ. ನಿಮ್ಮ ಆತ್ಮಕ್ಕೆ ನೀವು ದ್ರೋಹ ಮಾಡಿಕೊಂಡ್ರೆ ಲಾಸ್ಟಿಗೆ ಮನಸ್ಸಿಗೆ ಏನನ್ಸುತ್ತೆ ಗೊತ್ತಾ? ಆತ್ಮಹತ್ಯೆ ಮಾಡ್ಕೊಬಿಡೋಣ ಅನ್ಸುತ್ತೆ. ಆತ್ಮಹತ್ಯೆ ಚಿಂತೆ ಯಾಕೆ ಬರುತ್ತೆ ಗೊತ್ತಾ? ನಿನ್ನ ಹೃದಯ ಸರಿ ಇಲ್ಲದೆ ಇರೋದ್ರಿಂದ. ನಿನ್ನ ಹೃದಯದಲ್ಲಿ ಪಾಪ ತುಂಬಿಕೊಂಡಿರುವಾಗ, ನಿನ್ನ ಹೃದಯದಲ್ಲಿ ಜೀವನದಲ್ಲಿ ಅಶುದ್ಧತೆ ತುಂಬಿಕೊಂಡಿರುವಾಗ, ಕಲ್ಮಶಗಳು ತುಂಬಿಕೊಂಡಿರುವಾಗ ಆಲೋಚನೆ ಬರೋದೆ ಆತ್ಮಹತ್ಯೆ ಆಲೋಚನೆ. ಆತ್ಮಹತ್ಯೆ ಮಾಡ್ಕೊಂಡು ಸಾಯೋಣ ಸಾಯೋಣ. ಜನ ನೋಡುವಾಗ, ಓ ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಅದಕ್ಕೆ ಇವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಜನ ಹೇಳ್ತಾರೆ. ಜನಕ್ಕೇನು ಗೊತ್ತು? ಜನ ಕುರುಡುತನದಲ್ಲಿ ತಾನೇ ಇದ್ದಾರೆ. ಒಳಗಡೆ ಯಾರಿಗೆ ನೋಡ್ಲಿಕ್ಕಾಗುತ್ತೆ? ಒಳಗಡೆ ನೋಡ್ಲಿಕ್ಕಾಗೋದು ಒಬ್ರಿಗೇನೆ, ಅದು ದೇವರಿಗೆ ಮಾತ್ರನೇ, ದೇವರ ವಾಕ್ಯಕ್ಕೆ ಮಾತ್ರನೇ. ದೇವರ ವಾಕ್ಯ ನಮ್ಮ ಒಳಗಡೆ ಏನಿದೆ ಅಂತ ನೋಡುತ್ತೆ. ದೇವರ ವಾಕ್ಯ ಎಲ್ಲಿ ನೋಡುತ್ತೆ? ನಮ್ಮ ಒಳಗಡೆ ಏನಿದೆ ಅಂತ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದೇವರ ವಾಕ್ಯ ನಾವು ತೆಗೆದುಕೊಳ್ಳೋಣ. ಈ ದೇವರ ವಾಕ್ಯ ನಮ್ಮ ಒಳಗಡೆ ಹೋಗಿ ನಮ್ಮ ಕಣ್ಣು ಓಪನ್ ಆಗುತ್ತೆ. ಈ ಒಳಗಡೆ ಕಣ್ಣು ಓಪನ್ ಆದರೆ ನಿಮ್ಗೇನು ಕಾಣಿಸುತ್ತೆ? ಪರಲೋಕ ರಾಜ್ಯ ಕಾಣಿಸುತ್ತೆ. ಸತ್ತ ಮೇಲೆ ಅಲ್ಲ ಕಾಣಿಸೋದು, ಇಲ್ಲಿದ್ದಾಗಲೇ ಕಾಣಿಸುತ್ತೆ. ಇಲ್ಲಿದ್ದಾಗಲೇ ನಿಮಗೆ ಯೇಸು ಕ್ರಿಸ್ತರನ್ನ ನೋಡ್ಲಿಕ್ಕಾಗುತ್ತೆ, ಪವಿತ್ರಾತ್ಮನ ನೋಡ್ಲಿಕ್ಕಾಗುತ್ತೆ. ಬೈಬಲ್ ಹೇಳುತ್ತೆ ದೇವರು ಆತ್ಮಸ್ವರೂಪಿ. ದೇವರು ಯಾವ ಸ್ವರೂಪಿ? ಆತ್ಮಸ್ವರೂಪಿ. ಆತ್ಮಸ್ವರೂಪಿಯಾದ ದೇವರನ್ನು ನೋಡಬೇಕಾದ್ರೆ ನನಗೆ ಆತ್ಮದ ಕಣ್ಣುಗಳು ಬೇಕು. ಶರೀರ ರೂಪದಲ್ಲಿ ಇರ್ತಕ್ಕಂಥ ಯೇಸು ಕ್ರಿಸ್ತರು ಶರೀರ ರೂಪದಲ್ಲಿ ಬಂದಿದ್ರ ಭೂಮಿ ಮೇಲೆ? ಬಂದಿದ್ರು. 2000 ವರ್ಷಗಳ ಹಿಂದೆ ಮನುಷ್ಯನಾಗಿ ಬಂದಿದ್ರು. ಆಗ ಅವ್ರನ್ನ ನೋಡ್ಲಿಕ್ಕೆ ಈ ಕಣ್ಣು ಬೇಕಾಗಿತ್ತು. ಆಗಿದ್ದಂಥವ್ರೆಲ್ಲರೂ ಯೇಸುವನ್ನು ನೋಡಿದ್ದು ಈ ಕಣ್ಣಲ್ಲಿ. ಈ ಕಣ್ಣಲ್ಲಿ ನೋಡಿದಾಗ ಅವರು ಯಾರಿಗೂ ಕೂಡ ಅಲ್ಲಿ ದೇವ್ರನ್ನ ನೋಡ್ಲಿಕ್ಕಾಗಿಲ್ಲ, ಮನುಷ್ಯನಾಗಿ ನೋಡಿದರು. ಇವರು ಮರಿಯಳ ಪುತ್ರ, ಜೋಸೆಫನ ಮಗ, ಈ ರೀತಿಯಲ್ಲಿ ಇವನೊಬ್ಬ ಪ್ರವಾದಿ, ಈ ರೀತಿಯಲ್ಲಿ ನೋಡಿದರು. ಆದರೆ ಯೇಸು ದೇವರು, ಭೂಮಿಯನ್ನು ಆಕಾಶವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ದೇವರೇ ಇವರು ಎಂದು ನೋಡಲಿಕ್ಕೆ ಆತ್ಮದ ಕಣ್ಣುಗಳು ಬೇಕು, ಆತ್ಮಿಕವಾದ ಕಣ್ಣುಗಳು ಬೇಕು. ದೇವರು ನಮ್ಮ ಮನೋನೇತ್ರಗಳನ್ನ ತೆರೆದ್ರೆ ನಮಗೆ ಆತ್ಮೀಕವಾಗಿ ನೋಡ್ಲಿಕ್ಕಾಗುತ್ತೆ, ದೃಷ್ಟಿ ಸಿಗುತ್ತೆ. ಈ ದೃಷ್ಟಿ ಸಿಕ್ಕಿದಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೀ ಲೋಕವನ್ನೇ ಇಷ್ಟಪಟ್ಟು ಬದುಕೋದಿಲ್ಲ. ನಮ್ಗೆ ಈ ಕಣ್ಣು ಚೆನ್ನಾಗಿ ಕಾಣ್ತಾ ಇದೆ, ಅದರಿಂದ ಅದು ಚೆನ್ನಾಗಿ ಕಾಣುತ್ತೆ, ಇದು ಚೆನ್ನಾಗಿ ಕಾಣುತ್ತೆ, ಆ ಥರ ಆಗಬೇಕು, ಈ ಥರ ಆಗಬೇಕು, ಅವ್ರ ಥರ ಆಗಬೇಕು, ಇವ್ರ ಥರ ಆಗಬೇಕು, ಅದು ಬೇಕು ಇದು ಬೇಕು ಅನಿಸುತ್ತೆ. ಕಾರಣ ಏನು? ನಮಗೆ ಕಣ್ಣು ಕಾಣಿಸುತ್ತೆ. ನಮಗೆ ಒಳಗಡೆ ಕಣ್ಣು ಓಪನ್ ಆದಾಗ ನಿಮ್ಗೆ ಲೋಕ ಏನು ಕಾಣಿಸುತ್ತೆ ಗೊತ್ತಾ? ಕಸದ ತೊಟ್ಟಿಲಿದ್ದೀವಿ ಅಂತ ಅನಿಸುತ್ತೆ. ಅಯ್ಯೋ, ಎಂಥ ಒಂದು ಕಸದ ತೊಟ್ಟಿಯಲ್ಲಿ, ಕೆಸರು ಗುಂಡಿಯಲ್ಲಿ ನಾನು ಇದ್ದೀನಪ್ಪ, ಎಂಥ ಒಂದು ಟಾಯ್ಲೆಟ್ ಪಿಟ್ಟು ಒಳಗಡೆ ನಾನು ಇದ್ದೀನಲ್ಲ ಅಂತ ಅನಿಸುತ್ತೆ. ದೇವ್ರೇ, ಯಾಕೆಂದರೆ ಕಣ್ಣು ಓಪನ್ ಆದಾಗ ನಮಗೆ ಅತ್ಯಂತ ಶ್ರೇಷ್ಠವಾದ ಸ್ವರ್ಗೀಯವಾದವುಗಳು ನಮಗೆ ಕಾಣುತ್ತೆ.
ಆಗ ಈ ಭೂಮಿಲಿರೋದೆಲ್ಲ ಕಸ ಅನ್ಸುತ್ತೆ. ಆದರೆ ಇವತ್ತು ನಮಗೇನು ಅನಿಸ್ತಾ ಇದೆ? ಭೂಮಿಲಿರೋದೆಲ್ಲ ತುಂಬ ಚೆನ್ನಾಗಿದೆ, ಶ್ರೇಷ್ಠವಾದದ್ದು. ಅವರೆಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ, ನಾವು ಕಟ್ಟಬೇಕು. ಅವ್ರು ಚೆನ್ನಾಗಿರೋ ಗಾಡಿ ತಗೊಂಡಿದ್ದಾರೆ, ನಾವು ತಗೋಬೇಕು. ಅವರೆಷ್ಟು ಚೆನ್ನಾಗಿ 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 ಈ ಪ್ರಪಂಚದಲ್ಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಅದೆಲ್ಲ ಕಸದ ಬಗ್ಗೆ ನಾವು ಮಾತಾಡ್ತಾ ಇರೋದು. ಕಸದ ಬಗ್ಗೆ ನಿಜವಾದ ಚೆನ್ನಾಗಿರೋದು ನಾವಿನ್ನೂ ನೋಡಿಲ್ಲ, ನಾವಿನ್ನೂ ಅನುಭವಿಸಿಲ್ಲ, ಸುಮ್ಮನೆ ಕೇಳಿದ್ದೀವಿ ಅಷ್ಟೇ. ಯೇಸು ಎಂಬುವರೊಬ್ಬರಿದ್ದರು, ಸ್ವರ್ಗ ಎಂಬುದೊಂದಿದೆ, ನಿತ್ಯ ಜೀವ ಇದೆ, ಪವಿತ್ರಾತ್ಮರಿದ್ದಾರೆ, ವಿಶ್ವಾಸ ಇದೆ, ಆತ್ಮ ಇದೆ, ಆತ್ಮಿಕ ಕಣ್ಣುಗಳಿದೆ, ಆತ್ಮಿಕ ಪ್ರಪಂಚ ಇದೆ, ಆತ್ಮಿಕ ಜೀವನ ಇದೆ. ಇದೆಲ್ಲ ಕೇಳಿದ್ದೀವಿ ಅಷ್ಟೇ, ಇದರಲ್ಲಿ ಯಾವುದಾದ್ರೂ ನೋಡಿದ್ದೀವ ಅಲ್ವಾ? ಸೊ ನೋಡ್ಲಿಕ್ಕೆ ಆಗುತ್ತಾ ಕೇಳಿದರೆ ನೋಡ್ಲಿಕ್ಕೆ ಆಗುತ್ತೆ, ಅನುಭವಿಸ್ಲಿಕ್ಕೆ ಆಗುತ್ತಾ ಕೇಳಿದರೆ ಅನುಭವಿಸ್ಲಿಕ್ಕೆ ಆಗುತ್ತೆ. ಇದನ್ನು ನೋಡ್ಬೇಕು ನೀವು, ಇದನ್ನು ನೀವು ಅನುಭವಿಸ್ಬೇಕು. ಇದಕ್ಕೆ ಯಾರ ಹತ್ರ ಬರಬೇಕು? ಯೇಸು ಸ್ವಾಮಿ ಹತ್ರ ಬರಬೇಕು. ಯೇಸು ಸ್ವಾಮಿ ಹತ್ರ ಬಂದು ಅವ್ರು ಹೇಳಿದ ಮಾತನ್ನು ನಂಬಬೇಕು. ಬೇರೆ ಏನು ಮಾಡೋದು ಬೇಡ, ಡೌಟ್ ಪಡಬೇಡಿ. ಅವ್ರು ಒಂದು ಮಾತು ಹೇಳಿದ ಮೇಲೆ ಅದು ನೆರವೇರುತ್ತೆ, ಅದು ನೆರವೇರಿಯೇ ತೀರುತ್ತೆ ಅಂತ ನಂಬಿ. ಯಾವ ರೀತಿ ಆ ಒಬ್ಬ ಅಧಿಕಾರಿ ಯೇಸು ಹೇಳಿದ್ದಾರೆ ಇದಾಗುತ್ತೆ ಅಂತ ಹೊರಟು ಹೋಗುವಂಥ ದಾರಿನಲ್ಲಿ ಅವನ ಸೇವಕರು ಬಂದು ಹೇಳ್ತಾರೆ, ನಿಮ್ಮ ಮಗ ಚೆನ್ನಾಗಿದ್ದಾನೆ, ಗುಣ ಆಗಿದ್ದಾನೆ, ಬದುಕಿದ್ದಾನೆ ಅಂತ. ಅವನ ತಕ್ಷಣ ಅವನ ಮೈಂಡಿಗೆ ಬಂತು, ಯಾವ ಟೈಮಲ್ಲಿ ನನ್ನ ಮಗ ಬದುಕದ ಅಂತ ಎನ್ಕ್ವೈರಿ ಮಾಡಿದಾಗ ಅವ್ರು ಹೇಳಿದರು, ಎಷ್ಟು ಗಂಟೆಗೆ? 1 ಗಂಟೆನೋ 2 ಗಂಟೆನೋ ಅವ್ರ ಟೈಮ್ ಹೇಳಿದರು. ಆಗ ಅವನಿಗೆ ಗೊತ್ತಾಯಿತು, ಯೇಸು ಯಾವ ಟೈಮಲ್ಲಿ ಹೋಗು ನಿನ್ನ ಮಗ ಬದುಕ್ತಾನೆ ಅಂತ ಹೇಳಿದ್ರು, ಅದೇ ಟೈಮಲ್ಲಿ ಅವನ ಮಗ ಬದುಕದ ಅಂತ ಅವನಿಗೆ ಗೊತ್ತಾಯಿತು. ಅವನ ಮನೆಯವರೆಲ್ಲರೂ ಯೇಸುನ ನಂಬಿದರು. ಅವನ ಮನೆಯವರೆಲ್ಲರೂ ಏನು ಮಾಡಿದರು? ಯೇಸುನ ನಂಬಿದರು. ಯಾಕೆ ಅಂದರೆ ಯೇಸುವಿನ ಮಾತು ಅಲ್ಲಿ ನೆರವೇರಿತು. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ನುಡಿದ ಮಾತುಗಳು ಈ ಪ್ರಪಂಚದಲ್ಲಿ ಯೇಸು ನುಡಿದು 2000 ವರ್ಷ ಆಗೋಯ್ತು. ಯಾವುದಾದ್ರೂ ಒಂದಾದ್ರೂ ನೆರವೇರಿದೆಯಾ? ಯೇಸು ಕ್ರಿಸ್ತರು ಈ ಭೂಮಿಯಲ್ಲಿ ಬಂದು ಮಾತಾಡಿದ್ರು, ಅನೇಕ ವಿಷಯಗಳನ್ನ ಹೇಳಿದರು. ಅದರಲ್ಲಿ ಯಾವುದಾದ್ರೂ ಒಂದಾದ್ರೂ ನೆರವೇರಿದೆ ಇವತ್ತಿನ ತನಕ? ನೆರವೇರಿಲ್ವಾ? ಅವ್ರು ಏನು ಹೇಳಿದಾರೋ ಅದೇ ನೆರವೇರ್ತಾ ಇರೋದು. ಅವ್ರು ಏನು ಹೇಳಿದಾರೋ, ಈ ಪವಿತ್ರ ಬೈಬಲ್ನಲ್ಲಿ ಏನು ಬರೆದಿದೆಯೋ, ಅಥವಾ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರು ಏನು ಬೋಧಿಸಿದಾರೋ, ಯೇಸು ಕ್ರಿಸ್ತರು ಏನು ಉಪದೇಶ ಕೊಟ್ಟಿದ್ದಾರೋ, ಅದೆಲ್ಲವೂ ಕೂಡ ನೆರವೇರ್ತಾ ಇದೆ. ನಮ್ಮ ಮನಸ್ಸಲ್ಲಿ ಏನು ನಡೆಯುತ್ತೆ ಅವ್ರು ಹೇಳಿದ್ದಾರೆ ಅದೇ ಆಗ್ತಾ ಇದೆ. ನಮ್ಮ ಜೀವನದಲ್ಲಿ, ನಮ್ಮ ಪ್ರಪಂಚದಲ್ಲಿ, ಸಭೆಯಲ್ಲಿ, ಜನರಲ್ಲಿ, ವಿಶ್ವಾಸದಲ್ಲಿ ಜನ ಏನಾಗ್ತಾರೆ? ಎಡವಿ ಬೀಳ್ತಾರೆ. ಪ್ರತಿಯೊಂದು ಯೇಸು ಏನು ಹೇಳಿದಾರೋ ಅದೆಲ್ಲ ನಡೀತಾ ಇದೆ. ಆದರೂ ನಾವು ಅವ್ರನ್ನ ನಂಬ್ತಾ ಇದ್ದೀವಾ? ಇಷ್ಟಲ್ದೇನೆ ಕಣ್ಣು ಮುಂದೆ ಎಷ್ಟೆಷ್ಟೋ ಅದ್ಭುತಗಳನ್ನ ಅಲ್ಲಿ ಇಲ್ಲಿ ಕೇಳ್ತಾನೆ ಇದ್ದೀವಿ. ಯೇಸು ಸ್ವಾಮಿ ಮಾಡ್ತಾ ಇರೋದು ಆ ಧ್ಯಾನದಲ್ಲಿ, ಈ ಧ್ಯಾನದಲ್ಲಿ, ಅಲ್ಲಿ ಹಾಗೆ ಮಾಡಿದ್ರು, ಇಲ್ಲಿ ಯಾವುದು ಮನುಷ್ಯಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಯೇಸು ಸ್ವಾಮಿನೇ ಮಾಡಿದ್ದು. ಇದೆಲ್ಲ ನಾವು ನೋಡಿದ್ರು, ಕೇಳಿದ್ರು, ನಾವು ನಂಬ್ತಾ ಇದ್ದೀವಾ? ಅಲ್ವಾ? ಹಾಗಾದ್ರೆ ನಾವೆಂಥ ಒಂದು ಅವಿಶ್ವಾಸದ ಬಂಧನದಲ್ಲಿ, ಮೂಢನಂಬಿಕೆಯ ಬಂಧನದಲ್ಲಿ ಇವತ್ತು ಕಟ್ಟಲ್ಪಟ್ಟಿದ್ದೇವೆ. ಇದರಿಂದ ಹೊರಗೆ ಬರೋದು ಹೇಗೆ ಕೇಳಿದರೆ ಒಂದೇ ಒಂದು ದಾರಿ. ಯೋಹಾನನ ಶುಭ ಸಂದೇಶ 8ನೇ ಅಧ್ಯಾಯ 32ನೇ ವಾಕ್ಯ ಹೇಳುತ್ತೆ, ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ. ಯು ಶಾಲ್ ನೋ ದ ಟ್ರೂತ್ ಅಂಡ್ ದ ಟ್ರೂತ್, ನೋಯಿಂಗ್ ಆಫ್ ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ಆ ಸತ್ಯದ ಅರಿವು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೆ. ಆ ಸತ್ಯದ ಅರಿವು ನಿಮಗೆ ಹೊರಗಡೆ ಕರ್ಕೊಂಡು ಬರುತ್ತೆ. ಅವಿಶ್ವಾಸದ ಬಂಧನದಿಂದ, ಮೂಢನಂಬಿಕೆಯ ಬಂಧನದಿಂದ, ಸುಳ್ಳಿನ ಬಂಧನದಿಂದ ನಮ್ಮನ್ನು ಹೊರಗಡೆ ಕರ್ಕೊಂಡು ಬರೋದೇ ಈ ಸತ್ಯದ ಅರಿವು. ಇದು ನಾವು ಹೊರಗಡೆ ಬಂದಿದ್ದೀವಿ ಅಂತ ಗೊತ್ತಾಗುತ್ತೆ. ಈಗ ನಿಮ್ಮಲ್ಲಿ ಎಷ್ಟು ಜನ ಹೊರಗಡೆ ಬಂದಿದ್ದೀರಿ ಅಂತ ಕೇಳಿದರೆ ನಮಗೆ ಗೊತ್ತಿಲ್ಲ. ನಾನು ಹೊರಗಡೆ ಬಂದಿದ್ದೀನೋ ಇಲ್ಲ ಅಂತ ಡೌಟ್ ಬರುತ್ತೆ. ಆದರೆ ಬೈಬಲ್ ಯಾವತ್ತೂ ಡೌಟಲ್ಲಿ ನಮ್ಮನ್ನ ಇಡೋದಿಲ್ಲ, ಡೌಟ್ ಕ್ಲಿಯರ್ ಮಾಡುತ್ತೆ. ಬೈಬಲ್ ಹೇಳುತ್ತೆ, ಬೆಳಕು ಬೆಳಗಿಸುವ ವಸ್ತು ಕಂಗೊಳಿಸುತ್ತದೆ, ಹೀಗೆ ಕಂಗೊಳಿಸುವುದೆಲ್ಲವೂ ಬೆಳಕಾಗತ್ತೆ. ನಿನ್ನ ಜೀವನ ಬೆಳಕಾಗುತ್ತೆ. ನೀನು ಬೆಳಕು ಮಾಡೋದು ಬೇಡ, ಬೆಳಕು ಆಗುತ್ತೆ. ಯಾರು ಮಾಡ್ತಾರೆ? ನಿನ್ನ ಒಳಗಡೆ ಬಂದಿರತಕ್ಕಂತಹ ಪರಿಶುದ್ಧಾತ್ಮರು, ಪವಿತ್ರಾತ್ಮರು, ಅಥವಾ ನೀನು ಸ್ವೀಕಾರ ಮಾಡಿದಂಥ ದೇವರ ವಾಕ್ಯ ಇದೆಯಲ್ವಾ, ಅದು ನಮ್ಮ ಜೀವನವನ್ನು ಬೆಳಕು ಮಾಡುತ್ತೆ. ಯಾರು ಬೆಳಕು ಮಾಡಕ್ಕೆ ಹೋಗ್ಬೇಡಿ, ಬೆಳಕು ಮಾಡೋಕ್ಕಾಗಲ್ಲ ನಮಗೆ. ನಮ್ಮ ವಾಕ್ಯ ಸ್ವೀಕಾರ ಮಾಡೋದು ಅಷ್ಟೇ ನಮ್ಮ ಕೆಲಸ, ಪರಿಶುದ್ಧಾತ್ಮರನ್ನ ಸ್ವೀಕಾರ ಮಾಡೋದು ಅಷ್ಟೇ ನಮ್ಮ ಕೆಲಸ. ಆಮೇಲೆ ನಮ್ಮ ಜೀವನ ಏನಾಗುತ್ತೆ? ಬೆಳಕಾಗುತ್ತೆ. ಸುಲಭ ಅಲ್ವಾ? ನಮಗೆ ಹೇಳ್ಕೊಡೋದೇನು? ಅಲ್ಲಿ ಇಲ್ಲಿ ಹೋದರೆ ನೀವು ಬೆಳಕು ಮಾಡೋದು ಹೇಗೆ? ನಿಮ್ಮ ಜೀವನ ಬೆಳಕು ಮಾಡಬೇಕಂದ್ರೆ ನೀವು ಏನೇನೋ ಕಟ್ಕೋಬೇಕು, ಅದು ಕಟ್ಕೋಬೇಕು, ಈ ಪ್ರಾರ್ಥನೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಇದೆಲ್ಲ ಮಾಡಿದರೆ ನೀವು ಬೆಳಕಾಗ್ತೀರಿ ಅಂತ. ಇವತ್ತಿನ ತನಕ ಆಗಿಲ್ಲ. ಇದೊಂದು ಟ್ರೈ ಮಾಡಿ ನೋಡಿ.
ದೇವರ ವಾಕ್ಯನ ಟ್ರೈ ಮಾಡಿ ನೋಡಿ. ಈ ವಾಕ್ಯನ ನಿಮ್ಮ ಹೃದಯದೊಳಗಡೆ ತೆಗೆದುಕೊಳ್ಳಿ. ವಿಶ್ವಾಸ ಇಟ್ಟು ಪವಿತ್ರಾತ್ಮರನ್ನ ಸ್ವೀಕಾರ ಮಾಡಿ ನೋಡಿ, ದೇವರು ಕೊಡೋ ಪವಿತ್ರಾತ್ಮರನ್ನ. ಆಗ ಏನಾಗುತ್ತೆ ಗೊತ್ತಾ? ನಮ್ಮ ಜೀವನ ಬೆಳಕಾಗುತ್ತೆ. ಅಪ್ಪ ಅಮ್ಮನ ಜೀವನ ಬೆಳಕಾದರೆ ಆ ಬೆಳಕು ಮಕ್ಕಳ ಜೀವನವನ್ನು ಬೆಳಗಿಸುತ್ತೆ, ಅವರು ಬೆಳಕಾಗ್ತಾರೆ. ಈ ರೀತಿ ಒಬ್ಬರಿಂದ ಒಬ್ಬರು ಬೆಳಕಾಗ್ತಾರೆ. ಒಂದು ಕ್ಯಾಂಡ್ಲು ಅಂಟಿಸಿ ಆ ಬೆಳಕಿರೋ ಕ್ಯಾಂಡಲ್ನ ಇನ್ನೊಂದು ಕ್ಯಾಂಡ್ಲಿಗೆ, ಬೆಳಕಿಲ್ದೇ ಇರೋ ಕ್ಯಾಂಡ್ಲಿಗೆ ಕೊಟ್ಟರೆ ಆ ಕ್ಯಾಂಡ್ಲಿಗೂ ಕೂಡ ಬೆಳಕು ಬರುತ್ತೆ. ಆ ಕ್ಯಾಂಡ್ಲ್ ತೊಗೊಂಡೋಗಿ ಇನ್ನೊಂದು ಬೆಳಕಿಲ್ದಿರೋ ಕ್ಯಾಂಡ್ಲಿಗೆ ಅಂಟಿಸಿದ್ರೆ ಅದಕ್ಕೆ ಬೆಳಕು ಬರುತ್ತೆ. ಆ ಕ್ಯಾಂಡ್ಲ್ ತೊಗೊಂಡೋಗಿ ಇನ್ನೊಂದು ಕ್ಯಾಂಡ್ಲಿಗೆ ಅಂಟಿಸಿದ್ರೆ ಅದಕ್ಕೂ ಬೆಳಕು ಬರುತ್ತೆ. ನೀವು ಒಬ್ಬೊಬ್ಬರು ಬೆಳಕಾಗಬೇಕು. ಬೆಳಕಾಗಬೇಕಾದ್ರೆ ವಾಕ್ಯ ತಗೋಬೇಕು. ಎಲ್ಲಿಗೆ ಅಂದರೆ ಹೃದಯಕ್ಕೆ. ಈ ವಾಕ್ಯ ತಗೊಳ್ಳೋಕ್ಕಿರುವ ಒಬ್ಬನೇ ಶತ್ರು ಪಿಶಾಚಿ, ಸೈತಾನ. ಅವನು ಮನುಷ್ಯನ ಒಳಗಡೆ ಸೇರಿಕೊಂಡು ಕೆಲಸ ಮಾಡ್ತಾನೆ. ಮನುಷ್ಯನ ಒಳಗಡೆ ನೀವು ಬೇಕಾದರೆ ನೋಡಿ, ನೀವು ನಾಳೆ ನೀವೇ ಟೆಸ್ಟ್ ಮಾಡಿ ನೋಡಿ. ನಾಳೆಯಿಂದ ಬೈಬಲ್ ಹಿಡ್ಕೊಳ್ಳಿ, ಬೈಬಲ್ ಹಿಡ್ಕೊಂಡು ಓದ್ಲಿಕ್ಕೆ ಶುರು ಮಾಡಿ. ಬೇರೆ ಏನೂ ಮಾಡಬೇಡಿ, ಆಯಿತಾ? ಇದಕ್ಕಿಂತ ಬೈಬಲ್ ಅಂದರೆ ಯಾರು? ಬೈಬಲ್ ಒಳಗಡೆ ಇರೋದು ಯಾರು? ವಾಕ್ಯ, ದೇವರ ವಾಕ್ಯ. ನಮಗೆ ಗೊತ್ತು, ಆದಿಯಲ್ಲಿ ವಾಕ್ಯವಿತ್ತು. ಜಾನ್ 1:1. ಯೋವನ್ನ 1:1 ಏನು ಹೇಳುತ್ತೆ? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರಾಗಿತ್ತು, ಆ ವಾಕ್ಯ ಮನುಷ್ಯರಾದರು. ಹಾಗಾದರೆ ಈಗ ನೀವು ಓದ್ತಾ ಇರೋ ವಾಕ್ಯದ ಮುಖಾಂತರ ಯಾರು ಸಿಗ್ತಾರೆ ನಮಗೆ? ದೇವರು ಸಿಗ್ತಾರೆ, ಯೇಸು ಸಿಗ್ತಾರೆ. ವಾಕ್ಯ ಓದ್ತಾ ಇರುವಾಗ ನೀವು ಯಾರ ಜೊತೆಗೆ ಮಾತಾಡ್ತೀರಿ? ದೇವ್ರ ಜೊತೆಗೆ ಮಾತಾಡ್ತೀರಿ. ದೇವರು ನಿಮ್ಮ ಜೊತೆಗೆ ಮಾತಾಡ್ತಾರೆ, ನೀವು ದೇವ್ರ ಜೊತೆಗೆ ಮಾತಾಡ್ತೀರಿ. ಒಂದು ಸಂಬಂಧ. ಇದನ್ನು ಓದುವಾಗ ಅಡ್ಡಿ ಮಾಡೋರು ಯಾರು? ನೀವು ಬೈಬಲ್ ಓದೋಕ್ಕೆ ಶುರು ಮಾಡಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಜನ ಯಾರು ಒಳಗಡೆ ಎಲ್ಲ ಪಿಶಾಚಿ ಇದೆ ಅಂತ ಗೊತ್ತಾಗಬೇಕಾದ್ರೆ ನೀವೊಂದು ಕೆಲಸ ಮಾಡಿ, ಸುಮ್ಮನೆ ಬೈಬಲ್ ಹಿಡ್ಕೊಂಡು ಓದ್ಲಿಕ್ಕೆ ಶುರು ಮಾಡಿ, ಬೈಬಲ್ ಹಿಡ್ಕೊಂಡು ತಿರುಗ್ಲಿಕ್ಕೆ ಶುರು ಮಾಡಿ. ನಿಮ್ಮ ಬ್ಯಾಗ್ ಒಳಗಡೆ ಹೋಗೋವಾಗ ಬರೋ ಎಲ್ಲ ಒಂದು ಬೈಬಲ್ ಇರಲಿ. ಯಾವಾಗ ಕೂತ್ಕೊಂಡು ಬೈಬಲ್ ಸಾಧ್ಯವಾದಷ್ಟು ಓದ್ತಾ ಇರಿ. ಹೊಸ ಒಡಂಬಡಿಕೆ ಎಲ್ಲ ಓದ್ತಾ ಇರಿ, ಧ್ಯಾನ ಮಾಡ್ತಾ ಇರಿ. ಬೇರೆ ಏನು ಎಕ್ಸ್ಟ್ರಾ ಮಾಡೋದು ಬೇಡ, ಇಷ್ಟೇ ಮಾಡ್ತಾ ಇರಿ. ನಿಮ್ಗೇನೆಲ್ಲ ಕಮೆಂಟ್ಸ್ ಬರುತ್ತೆ ನೋಡಿ. ಇಷ್ಟು ದಿವಸ ಏನೆಲ್ಲ ಬಂದಿಲ್ವೋ ಅದೆಲ್ಲ ಬರುತ್ತೆ. ಇನ್ನು ಮನೆಯವರು ಬೇಕಾದ್ರೆ ಎತ್ತಿ ನಿಮ್ಮನ್ನು ಹೊರಗಡೆನೂ ಬಿಸಾಡ್ಬೋದು. ಆವಾಗ ನೀವು ತಿಳ್ಕೋಬೇಕು, ಈ ಬೈಬಲಲ್ಲಿ ಇರೋದು ಸತ್ಯ, ಈ ಬೈಬಲಲ್ಲಿ ಇರೋದು ದೇವರ ವಾಕ್ಯ ಅಂದರೆ ನಿಜವಾಗಲೂ ದೇವರ ವಾಕ್ಯನೇ. ಇಷ್ಟು ದಿವಸ ಇದನ್ನು ಹಿಡಿದಿಲ್ಲ, ಪ್ರಾಬ್ಲಮ್ ಇರಲಿಲ್ಲ. ಈಗ ಇದನ್ನು ಹಿಡಿದೆ ಪ್ರಾಬ್ಲಮ್ ಅಂತ. ಇದನ್ನು ಹಿಡ್ಕೊಂಡಾಗಲೇ ಪ್ರಾಬ್ಲಮ್ ಬರೋದು. ಜೊತೆಲಿ ಇದ್ದವರು ಶತ್ರುಗಳಾಗ್ತಾರೆ. ನಿಮ್ಮನ್ನು ಊರಿಂದ ಓಡಿಸ್ತಾರೆ, ದೇವಾಲಯದಿಂದ ಓಡಿಸ್ತಾರೆ, ಬಹಿಷ್ಕಾರ ಆಗ್ತಾರೆ, ಏನೇನೋ ಮಾಡ್ತಾರೆ. ನೀವು ಕುಡಿಯೋದು ಬೇಡ, ವ್ಯಭಿಚಾರ ಮಾಡೋದು ಬೇಡ, ಮಾಟ ಮಂತ್ರಕ್ಕೆ ಹೋಗೋದು ಬೇಡ. ಇದೆಲ್ಲ ಮಾಡೋರು ಆರಾಮಾಗಿ ಸೆಟ್ಲ್ ಆಗಿ ಸಂಡೇ ಕ್ರಿಶ್ಚಿಯನ್ಸ್ ಥರ ಬರ್ತಾ ಹೋಗ್ತಾ ಇರ್ತಾರೆ. ಯಾರು ಹೇಳಲ್ಲ ಕೇಳಲ್ಲ. ನೀವು ಬೈಬಲ್ ಹಿಡ್ಕೊಳ್ಳಿ, ನಿಮ್ಮನ್ನು ಅಪೋಸ್ ಮಾಡೇ ಮಾಡ್ತಾರೆ. ಯಾಕೆ ಅಂದರೆ ಇದು ಬೆಳಕಿನ ಪುಸ್ತಕ. ಇದರ ಒಳಗಡೆ ಇರ್ತಕ್ಕಂಥ ವಾಕ್ಯದಲ್ಲಿ ಬೆಳಕಿದೆ, ಪರಲೋಕದ ಬೆಳಕಿದೆ. ಇದೊಬ್ಬ ಮನುಷ್ಯನ ಒಳಗಡೆ ಬಂದಾಗ ಅವನು ಬೆಳಕಾಗ್ತಾನೆ, ಅವನು ದೇವರ ಮಗನಾಗ್ತಾನೆ. ದೇವರ ವಾಕ್ಯವನ್ನು ಪಡೆದುಕೊಂಡವರು ದೇವರುಗಳೇ ಅಂತ ಬೈಬಲ್ ಹೇಳುತ್ತೆ. ಜಾನ್ 10:34 ಲಾಸ್ಟ್ ವಾಕ್ಯ ನಿಲ್ಲಿಸೋಣ, ಟೈಮ್ ಆಯಿತು. ಎಸ್, ಯೋಹಾನನ ಶುಭ ಸಂದೇಶ 10ನೇ ಅಧ್ಯಾಯ ವಾಕ್ಯ 34-35 ಅನ್ಸುತ್ತೆ. ಆಗ ಯೇಸು, ನೀವು ದೇವರುಗಳು ಎಂದು ದೇವರೇ ಹೇಳಿರುವ ಮಾತು ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿದೆಯಲ್ಲವೇ? ಇದರಲ್ಲಿದೆ. ನೀವು ದೇವರುಗಳೇ ಎಂದು ದೇವರೇ ಹೇಳಿರುವ ಮಾತು ಈ ಪುಸ್ತಕದಲ್ಲಿ ಇದೆ. ಅದು ದೇವರ ವಾಕ್ಯವನ್ನು ಪಡೆದವರು. ಕೇಳಿಸ್ಕೊಳ್ಳಿ, ಯಾರನ್ನು ಪಡೆದವರು? ದೇವರ ವಾಕ್ಯವನ್ನು ಪಡೆದವರು. ದೇವರ ವಾಕ್ಯ ಅಂದ್ರೆ ಯೇಸುವನ್ನು ಪಡೆದವರು. ವಾಕ್ಯದ ಮುಖಾಂತರ, ಸುವಾರ್ತೆಯ ಮುಖಾಂತರ, ಶುಭ ಸಂದೇಶದ ಮುಖಾಂತರ ವಿಶ್ವಾಸವಿಟ್ಟು ಯೇಸು ಕ್ರಿಸ್ತನನ್ನು ಪಡೆದವರು. ಪಡ್ಕೊಳ್ಳಿಕ್ಕೆ ನಮಗೆ ಈ ವಾಕ್ಯ ಬೇಕು ಫಸ್ಟ್. ಓಕೆ, ವಾಕ್ಯವನ್ನು ಪಡೆದವರು ದೇವರುಗಳೇ ಎಂದು ಕರೆಯಲಾಗಿದೆ. ವಾಕ್ಯವನ್ನು ಪಡೆದವರು ಯಾರು? ಈ ಮಾತು ನಿರರ್ಥಕವೇನು ಅಲ್ಲ ಅಂತ ಇದೆ, ಇದೆಯಾ? ಹೀಗೆ ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿರುವುದು ನಿರರ್ಥಕವೇನೂ ಅಲ್ಲ. ಇದಕ್ಕೆ ಅರ್ಥ ಇದೆ. ಇದು ನಿನ್ನ ಜೀವನದಲ್ಲಿ ಇದು ನೆರವೇರಬೇಕು. ಸಹೋದರ ಸಹೋದರಿ, ಇದು ನಿನ್ನ ಜೀವನದಲ್ಲಿ ನೆರವೇರ್ಬಿಟ್ರೆ ದೆವ್ವಗಳು ನಿನ್ನನ್ನು ನೋಡಿ ನಡಗುತ್ತೆ. ಆದ್ರೆ ಇವತ್ತು ಎಷ್ಟೋ ಜನ ಕ್ರಿಶ್ಚಿಯನ್ಸ್ ಇದ್ದಾರೆ, ನೋಡಿದರೆ ಅವ್ರನ್ನ ಬೇಜಾರಾಗುತ್ತೆ. ಕ್ರಿಶ್ಚಿಯನ್ಸ್ ಅಂತ ಹೇಳೋಕ್ಕಾಗಲ್ಲ, ಆದರೆ ಜಾತಿಲಿ ಸೇರ್ಕೊಬಿಟ್ಟಿದ್ದಾರೆ, ಅವ್ರನ್ನ ಕ್ರಿಶ್ಚಿಯನ್ಸ್ ಅಂತಲೇ ಹೇಳಬೇಕು. ಬೇರೆ ಥರ ಗುರುತಿಸೋದು ಹೇಗೀಗ? ಈ ದೆವ್ವ ಇದೆ ಅಂತ ಹೇಳ್ತಾರೆ ಮನೇಲಿ. ನಮ್ಮ ಮನೇಲಿ ದೆವ್ವ ಇದೆ ಬ್ರದರ್, ಯಾಕೆ ಇದನ್ನೆಲ್ಲ ಇಲ್ಲೆಲ್ಲ ನೇತಾಕಿಟ್ಟಿದ್ದೀರಿ ಕೇಳಿದರೆ ದೆವ್ವದ ಕಾಟ. ಕೆಲವ್ರಿಗೆ ದೆವ್ವ ಓಡಿಸೋದಕ್ಕೆ ಧೂಪ ಹಾಕ್ತಾರೆ. ಯಾಕೆ ಧೂಪ ಹಾಕ್ತೀವಿ? ದೆವ್ವ ಓಡಿಸೋದಕ್ಕೆ. ಯಾಕೆ ತೀರ್ಥ ಹಾಕ್ತೀವಿ? ದೆವ್ವ ಓಡಿಸೋದಕ್ಕೆ. ಇನ್ನು ಕೆಲವರು ದೆವ್ವ ಬಿಡಿಸೋರು ಇರ್ತಾರೆ, ಸ್ಪೆಷಲಿಸ್ಟ್. ಅವ್ರನ್ನ ಕರ್ಕೊಂಡ್ಬಂದು ದೆವ್ವ ಬಿಡಿಸೋಕ್ಕೆ ವಾರಕ್ಕೊಂದ್ಸರಿ ದೆವ್ವ ಬಿಡಿಸ್ತಾ ಇರ್ತಾರೆ. ಈ ದೆವ್ವ ಏನು ಮಾಡುತ್ತೆ ಗೊತ್ತಾ? ಇದು ಮನೆಯಿಂದ ಆ ಕಡೆ ಹೋಗುತ್ತೆ,
ಈ ಬಿಡಿಸೋನಿಗೆ ನಾಟಕ ಮಾಡುತ್ತೆ, ಅದು ಗೊತ್ತಾಗೋದಿಲ್ಲ. ಆ ಮನೆಗೆ ಹೋಗುತ್ತೆ, ಅಲ್ಲೆಲ್ಲ ಸೇರ್ಕೊಳ್ಳುತ್ತೆ. ಇವನು ಆ ಕಡೆ ಹೋದ್ಮೇಲೆ 3 ವಾರ ಬಿಟ್ಟು ವಾಪಸ್ ಮತ್ತೆ ಬರುತ್ತೆ. ಜೀವನ ಪರ್ಯಂತ ದೆವ್ವಗಳ ಹಿಂದೆನೇ ಇರಬೇಕಾಗತ್ತೆ ನೀವು. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಕ್ರೈಸ್ತರಾದರೆ, ನೀವು ಕ್ರೈಸ್ತ ಕುಟುಂಬ ಆದರೆ ನಿಮ್ಮ ಮನೆಯೊಳಗಡೆ ದೆವ್ವಕ್ಕೆ ಜಾಗ ಇಲ್ಲ. ಯಾಕೆ ಅಂದರೆ ಬೆಳಕು ಕತ್ಲೆ ಒಂದೇ ಜಾಗದಲ್ಲಿ ಇರಲ್ಲ. ಬೆಳಕು ಕತ್ಲೆ ಒಂದೇ ಜಾಗದಲ್ಲಿ ಇರಬಾರ್ದು, ಇರೋದು ಇಲ್ಲ, ಇರಕೂಡ್ದು. ದೇವರ ವಾಕ್ಯ ಪಡ್ಕೊಂಡವರು, ಯೇಸುವನ್ನು ಪಡ್ಕೊಂಡವರು ದೇವರುಗಳೇ. ಅದರಿಂದನೇ ಬೈಬಲ್ ಹೇಳುತ್ತೆ, ನಿನ್ನ ದೇಹ ಈಗ ದೇವರ ಆಲಯ. ದೇವರು ಎಲ್ಲಿದ್ದಾರೆ? ದೇವರು ನಿನ್ನ ಒಳಗಡೆನೇ ಇದ್ದಾರೆ, ದೇವರ ಮಗ. ಆ ರೀತಿ ಪ್ರತಿಯೊಬ್ಬರು ಕೂಡ ಈ ವಾಕ್ಯವನ್ನು ಪಡ್ಕೊಂಡು ಬೆಳಕಾಗಬೇಕು ಅನ್ನೋದೇ ದೇವರಿಚ್ಛೆ. ನಮ್ಮೆಲ್ಲರ ಜೀವನನು ಬೆಳಕಾಗಲಿ. ಪ್ರಾರ್ಥಿಸೋಣ. ಪ್ರೀತಿಮಯನಾದ ದೇವರೇ, ಒಳ್ಳೆಯ ದೇವರೇ, ನೀವು ನಮ್ಮ ಸಂಗಡ ಯಾವಾಗಲೂ ಇದ್ದೀರಿ. ನೀವು ಕೊಟ್ಟ ಪವಿತ್ರ ಆತ್ಮರಿಗೆ ನಮ್ಮ ಈ ದೇಹವನ್ನು ಗರ್ಭಗುಡಿಯಾಗಿ ನೀವು ಪ್ರತಿಷ್ಠಾಪಿಸಿಕೊಂಡಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪಿತನೆ, ಇಂದು ನೀವು ನಮಗೆ ಕೊಟ್ಟ ಎಲ್ಲ ವಚನಗಳಿಗಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಬಳಿಗೆ ಆ ಅಧಿಕಾರಿ ಬಂದ, ನಿಮ್ಮ ವಾಕ್ಯದಲ್ಲಿ ನಂಬಿಕೆ ಇಟ್ಟ, ಅವನು ನಂಬಿಕೆಯಿಂದ ಹೊರಟ, ಆ ನಂಬಿಕೆಯ ಫಲವನ್ನು ಆತನು ಕಂಡ. ಅದೇ ರೀತಿಯಲ್ಲಿ ಕರ್ತನೆ, ಇಂದು ನೀನು ನುಡಿದಂಥ ಮಾತುಗಳು, ಈ ಮನೆಯಲ್ಲಿ ನಮ್ಮೊಬ್ಬೊಬ್ಬರೊಂದಿಗೆ ನುಡಿದಂಥ ಮಾತುಗಳಲ್ಲಿ ನಾವು ನಂಬಿಕೆ ಇಟ್ಟು ಕಾರ್ಯರೂಪದಲ್ಲಿ ಅದನ್ನು ಮಾಡುವಾಗ ಕರ್ತನೆ, ನಿನ್ನ ಮಹಿಮೆಯನ್ನು, ನಿನ್ನ ವಾಕ್ಯದ ಶಕ್ತಿಯನ್ನು, ನಿನ್ನ ವಾಕ್ಯದ ಪ್ರಭಾವವನ್ನು, ನಿನ್ನ ವಾಕ್ಯದಲ್ಲಿರ್ತಕ್ಕಂಥ ಆ ಬೆಳಕನ್ನು ಪ್ರತಿಯೊಬ್ಬರು ಕಾಣುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ಅಪ್ಪ ಪಿತನೆ, ಈ ಕುಟುಂಬದಲ್ಲಿರುವ ದುಃಖ ದೂರವಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಈ ಕುಟುಂಬದಲ್ಲಿ ಸಾರಲ್ಪಟ್ಟ ಶುಭ ಸಂದೇಶದ ವಚನಗಳು ಎಲ್ಲ ಮಕ್ಕಳ ಹೃದಯಗಳಲ್ಲಿಯೂ ಸ್ವೀಕಾರವಾಗಲಿ ಅಪ್ಪ. ಸಹೋದರಿ ಮೇಘನ ಮಗಳ ಹೃದಯದಲ್ಲೂ ಕೂಡ ವಾಕ್ಯ ಸ್ವೀಕಾರವಾಗಲಿ. ಆಕೆ ಯೇಸುವನ್ನು ಆಶ್ರಯಿಸಿ ಬದುಕುವಂತೆ ಆಗಲಿ. ನನ್ನ ಸಹಾಯ ಪರಲೋಕದಿಂದ, ನನ್ನ ಸಹಾಯ ದೇವರಿಂದ, ನನ್ನ ಸಹಾಯ ದೇವರ ವಾಕ್ಯದಿಂದ ಎಂದು ಆಕೆ ದೃಢವಾಗಿ ನಂಬಿ ದೇವರ ವಾಕ್ಯವನ್ನು ಹಿಡಿದು, ಯೇಸುವನ್ನು ಹಿಡಿದು ಆಶ್ರಯಿಸಿ ಬದುಕಲು ಬೇಕಾದ ಕೃಪೆ ಆ ಮಗಳಲ್ಲಿ ಉಂಟಾಗಲಿ. ಆಕೆಯ ಮನೋನೇತ್ರಗಳು ತೆರೆಯಲ್ಪಡಲಿ. ಯೇಸು ನನ್ನ ಜೊತೆಯಲ್ಲಿದ್ದಾರೆ. ತಂದೆಗಿಂತ ಹೆಚ್ಚಾಗಿ ಪ್ರೀತಿಸುವ, ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವ, ಸದಾಕಾಲ ಜೊತೆಯಲ್ಲಿದ್ದು ಪೋಷಿಸುವ ಒಳ್ಳೆಯ ದೇವರು, ಒಳ್ಳೆಯ ರಕ್ಷಕರು ಯೇಸು ನನ್ನೊಂದಿಗಿದ್ದಾರೆ. ನಾನು ಅನಾಥಳಲ್ಲ, ಪವಿತ್ರಾತ್ಮರು ನನ್ನಲ್ಲಿದ್ದಾಳೆ ಎಂಬ ಸತ್ಯದ ಅರಿವಿನಲ್ಲಿ ಆ ಮಗಳು ಬದುಕುವಂತೆ ಆಗಲಿ. ಅದೇ ರೀತಿಯಲ್ಲಿ ಸಂದೇಶವನ್ನು ಆಲಿಸಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಕೂಡ ಕರ್ತನಾದ ಯೇಸುವಿನ ಸಾನ್ನಿಧ್ಯ ಉಂಟಾಗಲಿ ಅಪ್ಪ. ಆ ಸಾನ್ನಿಧ್ಯವನ್ನು ಕಾಣುತ್ತಾ ಬದುಕುವಂತೆ ಆಗಲಿ ಅಪ್ಪ. ನಮ್ಮ ಶರೀರಗಳು ದೇವರ ಆಲಯವಾಗಿದೆ ಎಂಬ ಆ ಒಂದು ಸತ್ಯದ ಅರಿವಿನಲ್ಲಿ ಪ್ರತಿಯೊಬ್ಬರು ಸಮೃದ್ಧಿಯಿಂದ ಕೂಡಿದ, ಆ ಪರಲೋಕದ ಸಮೃದ್ಧಿಯಿಂದ ಕೂಡಿದ ನೂತನ ಜೀವನವನ್ನು ಜೀವಿಸುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೇಸುವೆ, ಸ್ತೋತ್ರ 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 ಅಪ್ಪ. ಪಿತನೆ, ವರ್ಜಿನಾ ಮೇರಿ ಮತ್ತು ಜೋಕಿಮ್ ಅವರ ಆತ್ಮಗಳನ್ನು ನೀನು ರಕ್ಷಣೆ ಮಾಡಿದ್ದೀ ಎಂಬುದಾಗಿ ನಾವು ನಂಬ್ತಾ ಇದ್ದೇವೆ. ಏಕೆಂದರೆ ಅವರು ನಿಮ್ಮಲ್ಲಿ ವಿಶ್ವಾಸವಿಟ್ಟು ಮೃತರಾಗಿದ್ದಾರೆ. ಆ ಕಾರಣಕ್ಕಾಗಿ ನಾವು ನಂಬ್ತಾ ಇದ್ದೇವೆ ಸ್ವಾಮಿ. ಅವರು ನೀವು ಮರಳಿ ಬರುವ ತನಕ ದೀರ್ಘವಾದ ನಿದ್ರೆಯಲ್ಲಿ ಇರುವುದಾಗಿ ನಾವು ನಂಬ್ತಾ ಇದ್ದೇವೆ. ನೀವು ಬಂದು ಎಲ್ಲ ಮೃತರನ್ನು ಕೂಡ ಅವರ ಆ ದೀರ್ಘ ನಿದ್ರೆಯಿಂದ ಎಬ್ಬಿಸಿ ಯೇಸುವೆ ಆ ಸ್ವರ್ಗರಾಜ್ಯಕ್ಕೆ ನೀವು ಕರೆದೊಯ್ಯುವವರಾಗಿದ್ದೀರಿ. ಆ ಒಂದು ನಿರೀಕ್ಷೆಯನ್ನು ನಮ್ಮ ಹೃದಯದಲ್ಲಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಆ ಒಂದು ಭರವಸೆಯಲ್ಲಿ ಎಲ್ಲರೂ ಬದುಕುವಂತೆ ಆಗಲಿ. ವಿಶ್ವಾಸಿಗಳ ಆತ್ಮಗಳು ಸಮಾಧಾನದಲ್ಲಿ ವಿಶ್ರಮಿಸಲಿ ಎಂಬಂತೆ ಆ ಒಂದು ಸಮಾಧಾನದಲ್ಲಿ, ಕ್ರಿಸ್ತನ ಸಮಾಧಾನದಲ್ಲಿ ವಿಶ್ರಮಿಸಲಿ. ಕ್ರಿಸ್ತನ ಬರೋಣವನ್ನು ಎದುರು ನೋಡುತ್ತಾ ವಿಶ್ರಮಿಸುವಂತೆ ಆಗಲಿ ಅಪ್ಪ. ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಂತವಾಗಿರುವ ನಾವೊಬ್ಬೊಬ್ಬರೂ ಕೂಡ ಅದೇ ಒಂದು ನಿರೀಕ್ಷೆಯಲ್ಲಿ, ಯೇಸು ಕ್ರಿಸ್ತನ ಪುನರಾಗಮನದ ನಿರೀಕ್ಷೆಯಲ್ಲಿ ನಮ್ಮ ಹೃದಯಗಳು ಕೂಡ ವಿಶ್ರಮದಲ್ಲಿ ಬದುಕುವಂತೆ ಆಗಲಿ ಅಪ್ಪ. ಈ ಲೋಕದ ಪೇಚಾಟಗಳಿಗೆ, ಟೆನ್ಷನ್ಗಳಿಗೆ, ಭಯ ಭೀತಿಗಳಿಗೆ ಒಳಗಾಗದೆ, ಈ ಲೋಕದ ವ್ಯಾಮೋಹಗಳಿಗೆ ಒಳಗಾಗದೆ, ಪರಲೋಕದ ಆ ಒಂದು ಧ್ಯಾನದಲ್ಲಿ, ಆ ಪರಲೋಕದ ಸೌಭಾಗ್ಯವನ್ನು ನೋಡುತ್ತಾ ನಿನ್ನ ಪುನರಾಗಮನದ ನಿರೀಕ್ಷೆಯಲ್ಲಿ ಪ್ರತಿಯೊಬ್ಬರು ಕೂಡ ಬದುಕುವಂತೆ ಆಗಲಿ ಅಪ್ಪ. ಅಂತ ಕೃಪೆ ಪ್ರತಿಯೊಂದು ಮಗನಲ್ಲಿಯೂ ಮಗಳಲ್ಲಿಯೂ ಸ್ವೀಕಾರ ಆಗಲಿ ತಂದೆಯೇ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ. ಯೇಸುವೆ, ಎಲ್ಲ ಮಕ್ಕಳು ಬೈಬಲ್ನಲ್ಲಿರುವ ವಾಕ್ಯಗಳನ್ನು ಪ್ರೀತಿಸುವಂತೆ ಆಗಲಿ. ಪ್ರೀತಿಯಿಂದ ಬೈಬಲ್ನ ಕೈಗಳಿಗೆ ಎತ್ತುಕೊಂಡು ಓದುವಂತೆ ಆಗಲಿ ಸ್ವಾಮಿ. ಓದಲು ಬೇಕಾದ ಒಂದು ಒಳ್ಳೆ ಮನಸ್ಸು ಎಲ್ರಿಗೂ ಬರಲಿ ಅಪ್ಪ. ವಾಕ್ಯವನ್ನು ಓದುತ್ತಾ ಓದುತ್ತಾ ಕರ್ತನೆ ಆ ಪರಲೋಕದ ಬೆಳಕು ಬರಲಿ ತುಂಬಲ್ಪಡುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಒಂದು ದೃಢವಾದ ತೀರ್ಮಾನ ತೆಗೆದುಕೊಳ್ಳುವಂತೆ ಆಗಲಿ. ಯಾವ ರೀತಿಯಲ್ಲಿ ಪರೀಕ್ಷೆ ಬಂದಾಗ ಮಕ್ಕಳು ಪುಸ್ತಕಗಳನ್ನು ಹೆಚ್ಚಾಗಿ ಓದಿ ಪಾಸ್
ಪಾಸ್ ಆಗಬೇಕು ಎಂಬ ಒಂದು ಹಠದಲ್ಲಿ ಓದ್ತಾರೋ ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ಕರ್ತನೆ ಈ ಸ್ವರ್ಗ ಸಾಮ್ರಾಜ್ಯದ ವಿಷಯಗಳಿಗೆ ಸಂಬಂಧಪಟ್ಟಂತ ಈ ಬೈಬಲ್ ಪುಸ್ತಕವನ್ನ ಎಲ್ಲಾ ಮಕ್ಕಳು ಹೆಚ್ಚು ತೀಕ್ಷ್ಣತೆಯಿಂದ ಓದುವಂತೆ ಆಗಲಿ, ಧ್ಯಾನಿಸುವಂತೆ ಆಗಲಿ, ಅರ್ಥ ಮಾಡಿಕೊಳ್ಳುವಂತೆ ಆಗಲಿ, ಜೀವಿಸುವಂತೆ ಆಗಲಿ, ಆ ವಾಕ್ಯಗಳನ್ನು ಸಾರುವಂತೆ ಆಗಲಿ, ದೇವರನ್ನ ಮಹಿಮೆ ಪಡಿಸುವಂತೆ ಆಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೇನ್, ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು